ಸಂಗತಿ ಪರಿವರ್ತನೆ ಎಂದರೆ ಒಂದು ಸಂಗತಿ ಮತ್ತೊಂದು ರೂಪ ಪಡೆಯುವುದು ಅಥವಾ ಮತ್ತೊಂದು ವಿಧದಲ್ಲಿ ರೂಪುಗೊಳ್ಳುವುದು. ಪದ್ಮಿನಿ, ಅಯ್ಯೋ ಪೂರ್ವಿ, ಬುಕ್ ನ ಹಿಂಗ್ ಇಟ್ಕೊಂಡು ಓದ್ತಾರೆ ನಮ್ ಕಡೆ. ಪದ್ಮಿನಿ, ಎಷ್ಟು ಚೆನ್ನಾಗಿ ಇಸ್ತ್ರಿ ಮಾಡಿದ್ದೆ ಪುಟ್ಟ ನೀನು. ನೀನ್ ಇದ್ಬಿಟ್ರೆ ಶರ್ಟಿನ ಮೇಲೂ ನೀರ್ಗಿರಲ್ಲ, ನನ್ನ ಹಣೆ ಮೇಲೂ ನೀರ್ಗಿರಲ್ಲ. 10 ಆಕ್ಸ್ಫರ್ಡ್ ಡಿಕ್ಷನರಿಯ ಪ್ರಕಾರ ಪರಿವರ್ತನೆ ಎಂದರೆ ಒಂದು ಸಂಗತಿ ಮತ್ತೊಂದು ರೂಪ ಮತ್ತೊಂದು ವಿಧದಲ್ಲಿ ರೂಪುಗೊಳ್ಳುವುದು. ಸರಿಯಾದ ಟೈಮ್ಗೆ ಊಟ ಮಾಡಿ ಅಪ್ಪಯ್ಯ. ಅಥವಾ 20 ಪಕ್ತೂರ್ಗೆ ಹೋಗ್ತಾ ಇದ್ದೀನಿ, ಬರೋದು ಬೆಳಗಿನ ಜಾವ ಆಗ್ತದೆ. ಗೌಡ್ರ ಮನೆಗೆ ಹುಲ್ಲೊಕ್ಲು ನಮ್ದೇ ಜನರೇಟ್ರು. ಬರೋಣವ ಅಪ್ಪಯ್ಯ. ನೀವು ಎಲ್ಲ ಸರ್. ಅಕ್ಕ, ಅಪ್ಪಯ್ಯ ಹೋದ್ರಾ? ಇನ್ನು ನಮ್ದೆಯ ಸಾಮ್ರಾಜ್ಯ. ಇನ್ ತಡ ಮಾಡ್ಬೇಡಿ, ಬ್ಯಾಗ್ ರೆಡಿ ಆಗ್ಬಿಡಿ. ಎಲ್ಲಿಗೆ ಪೂರ್ವಿ? ಅಯ್ಯೋ, ಇಲ್ಲಿ ಗಂಟ ನಾವ್ ಯಾರು ಹೋಗದೆ ಇರೋ ಜಾಗಕ್ಕೆ ಇವತ್ತು ಹೋಗ್ತಾ ಇದೀವಿ. ಹೋದ್ಬೇಕೆಲ್ಲ ನಿಮ್ಗೆ ಗೊತ್ತಾಗ್ತೈತೆ. ಬೇಗ ಬೇಗ ರೆಡಿಯಾಗಿ. ಹೇ ಶೇಖ್ರಿ, ಎಷ್ಟು ವರ್ಷ ಆಗೋಯ್ತಲ್ಲ ನೀನು ನೋಡಿ. ಹೆಂಗಿದೀಯ? ಅಂಗಡಿ ವ್ಯಾಪಾರ ಚೆನ್ನಾಗಿ ನಡೀತಾ ಐತೆ ತಾನೆ? ಅಂದಂಗೆ ನಿನಗೆ 3 ಮಕ್ಳಲ್ವಾ? ಏಟ್ ಮಕ್ಳಿದ್ರಿ ಏನಿಲ್ಲ. ನಾವು ಸಾಯೋ ಕಾಲದಲ್ಲಿ ನಮ್ಮನ್ನ ನೋಡ್ಕೊಳಕ್ಕೆ ಯಾರು ಬರಕಿಲ್ಲ ಅಲ್ವಾ? ಅಲ್ಲ, ನಾನು ಮಕ್ಕಳನ್ನ ನಂಗೆ ಬೆಳೆಸಿಲ್ಲ. ಮುಪ್ಪಾದ್ಮೇಲೆ ಮೂನೆ ಕೂತ್ಕೋ ಅನ್ನಂಗ್ ನನ್ನ ಮಕ್ಕಳನ್ನ ನಾನು ಬೆಳೆಸಿಲ್ಲ, ತಿಳ್ಕೊ. ಹಿರಿಯರು ಬಂದಾಗ ತಲೆ ಬಾಗ್ಬೇಕು, ಕಿರಿಯರು ಬಂದಾಗ ತಲೆ ಸವರ್ಬೇಕು, ಮರ್ಯಾದೆನೆ ಉಸಿರಾಗಿರ್ಬೇಕು, ಸಂಸ್ಕಾರನೇ ಬದುಕಾಗಿರ್ಬೇಕು. ಹಂಗ ಬಾಳ್ಬೇಕು, ಹಂಗ ಬೆಳೆಸಿದೀನಿ ನನ್ನ ಮಕ್ಕಳನ್ನ. ನನ್ನ ಹಿರಿ ಮಗಳು ಹೆಂಗ್ ಗೊತ್ತಾ? ಒಂದೇ ಒಂದು ಹೆಚ್ಚು ಮಾತಾಡಕ್ಕಿಲ್ಲ. ನಯ ವಿನಯನೇ ಅವಳ ಆಸ್ತಿ. ನಮ್ಮನೆ ದೇವತೆ. ಎರಡನೇವಳು ಪೂರ್ವಿ, ಸ್ವಲ್ಪ ತುಂಟು ಹುಡುಗಿ. ಆದ್ರೂ ನಾನು ಹಾಕಿರೋ ಗೆರೆನ ದಾಟಕ್ಕಿಲ್ಲ. ತುಂಬಾ ಬುದ್ಧಿವಂತೆ, ಧೈರ್ಯವಂತೆ.
ಆಗ್ಲಿಂದ ನೋಡ್ತಾ ಇವ್ನಿ ನನ್ನನ್ನೇ ಎಮ್ಮೆ ತರ ಗುರಾಯಿಸ್ತಾ ಇದ್ಯಾ. ಹಿಂಗೆ ಗುರಾಯಿಸ್ತಾ ಇದ್ರೆ ನಿನ್ ಕಣ್ಗುಡ್ಡೆ ಕಿತ್ತು ಕಡ್ಲೆ ಹಿಟ್ನ ಕದ್ದಿ ಬೋಂಡ ಕರ್ದು ಎಲ್ರಿಗೂ ಹಂಚ್ಬಿಡ್ತೀನಿ ಮಗನೇ. ಬೂಡ್ನವಳು ಅವಳ ಅಕ್ಕಂದಿರ್ತಾನೆ ಬೆಳೆಸಿವ್ನಿ. ಭುಜಂಗ, ಈಗಿನ ಕಾಲ ಸರಿ ಇಲ್ಲಪ್ಪ. ಟಿವಿ ಗಿವಿ ಅನ್ಕೊಂಡು ದಾರಿ ತಪ್ಪ ಹೋಗ್ಬಿಡ್ತಾರೆ. ಅದ್ರಲ್ಲೂ ಹೆಣ್ಣು ಮಕ್ಕಳು ಬೇರೆ. ನಮ್ಮನೇಲಿ ಟಿವಿನೇ ಹೆಚ್ಚಕ್ಕಿಲ್ಲ. ಸಿನಿಮಾ ಗಿನಿಮಾ ಏನು ಅಂತಲೇ ಗೊತ್ತಿಲ್ಲ ನಮ್ಮ ಮಕ್ಕಳಿಗೆ. ಓದೋದೊಂದೇನೆ ಕ್ಯಾಮೆ. ಇನ್ಯಾವ ಗೀಳು ಹಚ್ಕೊಳಕ್ ಬಿಟ್ಟಿಲ್ಲ ನಾವು. ಅವ್ರೇನ್ ಆಚೆ ಕಡೆಗೆ ಹೋಗಿ ಸಿನಿಮಾ ನೋಡಕ್ಕಿಲ್ಲ ಅನ್ಕೊಂಡಿದ್ಯಾ? ಇಲ್ಲಯ್ಯ, ನನ್ನ ಮಕ್ಕಳು ನಾನು ಕೇಳಿದ ಒಂದು ಹನಿ ನೀರು ಕುಡಿಯಕ್ಕಿಲ್ಲ ಅಂತದ್ರಾಗೆ ಸಿನಿಮಾ ನೋಡ್ತಾರಾ? ಅಕ್ಕ ಲೇಟ್ ಆಯ್ತೈತೆ, ಬಾ ಹೋಗುಮ್ಮ. ತರಕಾರಿ ತಗೊಳಕ್ ಏನೇ ಲೇಟು ಪಾಮ್ನಿ? ಏನು ತರ್ಕಾರಿನ? ನಾನ್ ಹೇಳ್ತಾ ಇರೋದು ಸಿನಿಮಾಗ್ ಲೇಟ್ ಆಯ್ತೈತೆ ಅಂತ. ಬಾ. ಏನು ಸಿನಿಮಾನ? ನಂಬಿಕೆ ಅತಿಯಾಗಿರೋ ಕಡೆನೇಯ ಕೊಡ್ಲಿ ಪೆಟ್ಟು ಬೀಳೋದು. ಇಲ್ ಬಿಡು, ನನ್ನ ನಂಬಿಕೆಗೆ ಯಾವತ್ತು ಕೊಡ್ಲಿ ಪೆಟ್ಟು ಬೀಳಕ್ಕಿಲ್ಲ. ರಾಮಾಯಣದಾಗ ಸೀತಾದೇವಿ ಲಕ್ಷ್ಮಣ್ ರೇಖೆ ದಾಟಿರ್ಬಹುದು, ಆದ್ರೆ ನಮ್ಮ ಮನೆಯಾಗೆ ನನ್ನ ಮಕ್ಕಳು ನಾನು ಹಾಕಿದ ಕೆರೆ ದಾಟಕ್ಕೆ ನಾನು ಬರ್ತೀನಿ. ಟಿಕೆಟ್ ಸಿಕ್ತಾ ಪೂರ್ವಿ? ನಾವ್ ಹೋದ್ಮ್ಯಾಕೆ ಕೆಲ್ಸ ಆಗದೆ ಇರ್ತೈತಾ? ಅಲ್ಲ, ನಾವ್ ಇಲ್ಲಿಗೆ ಏನಕ್ ಬಂದಿದೀವಿ? ಅವ್ವ, ಥಿಯೇಟರ್ ಮುಂದೆ ನಿಂತು ಕೇಳೋ ಪ್ರಶ್ನೆಯ ಇದು. ಇಲ್ಲಿಗ್ ಬಂದ್ರೆ ಪೂಜೆ ಮಾಡಕ್ ಆಯ್ತದ? ಸಿನಿಮಾ ನೋಡಕ್ ಬಂದಿವಿ ಅದ್ಗೆವ. ಯಾರ್ದಪ್ಪ ಫೋನು? ಹಲೋ, ಏನು ನೋಡ್ರು ಮನೆ ಫಂಕ್ಷನ್ ಕ್ಯಾನ್ಸಲ್? ಏನಪ್ಪ ಮಾಡೋದು? ಬಿಡು, ಮನೆಗೆ ಹೋಗಿ ಪಾಸ್ಬುಕ್ ತಗೊಂಡು ಇವತ್ತು ಬ್ಯಾಂಕಿಂಗ್ ಕೆಲಸ ಮುಗಿಸ್ಬಿಡ್ತೀನಿ. ಏನೇ ಪೂರ್ವಿ, ಸುಳ್ಳು ಸಿನಿಮಾ ಕರ್ಕೊ ಬಂದಿದ್ಯಲ್ಲ? ಸಿನಿಮಾ ಅಂದ್ರೆ ಅಣೆಯ ಗುರ್ರ ಅಂತಾನೆ, ಅಣೆಯ ಅಂದ್ರೆ ನಾವೆಲ್ಲ ಗಡಗಡ ಅಂತೀವಿ. ಅದಕ್ಕೆ ಸುಳ್ಳು ಹೇಳಿವ್ನಿ. ದಿಟ ಹೇಳಿದ್ರೆ ಸಿನಿಮಾ ನೋಡಕ್ ನೀವಿಬ್ರು ಬತ್ತದ್ರಾ? ಊರ್ವಸಿ, ನಿಮ್ ಮನೆಗ್ ಮೋಸ ಮಾಡಿ ಹಂಗೆಲ್ಲ ಫಿಲ್ಮ್ ನೋಡಕ್ ನಂಗೆ ಮನ್ಸ ಹಾಕಿಲ್ಲ. ಏನ್ ನಡ್ರಿ ಎಲ್ಲ ಮೊದ್ಲು ಮಂತಕ್ಕೆ. ನಾನ್ ಸಿನಿಮಾ ನೋಡ್ಲೇಬೇಕು ಕಣವಾ. ಓಹೋ, ಬೀಗ ಹಾಕ್ಬಿಟ್ಟೈತೆ. ನಾನು ಹೊಂಟಾಗ ಎಲ್ಲ ಮನೆಗೆ ಇದ್ರಲ್ಲ, ಎಲ್ಲ ಎತ್ತಗೊಂಟ್ಬಿಟ್ರು. ಯಾಕೆ ಬೀಗ ಹಾಕವ್ರೆ ಅಂತ ನೋಡ್ತಾ ಇದೀಯ ಭುಜಂಗಣ್ಣ? ಇನ್ನೆಲ್ಲೋದಾರು ಎಲ್ಲ ಒಟ್ಟಿಗೆ ದೇವಸ್ಥಾನಕ್ಕೆ ಹೊಂಟಿರ್ತಾರೆ. ಯಾವ ದೇವಸ್ಥಾನಕ್ಕೂ ಇಲ್ಲ, ಎಲ್ಲೂ ಇಲ್ಲ. ಎಲ್ರೂನುವೆ ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಲಕ್ಷ್ಮೀ ಥಿಯೇಟರ್ ಹತ್ರ ಕಂಡೆ ಸಿನಿಮಾಕ್ ಹೋಗವ್ರೆ. ಅಪ್ಪ ಹಿಂಗ್ ಈ ವಿಷಯ ಗೊತ್ತಾದ್ರೆ ನೊಂದ್ಕೋತಾರೆ, ಕೋಪ ಮಾಡ್ಕೋತಾರೆ. ಬನ್ನಿ ವಾಪಸ್ ಹೊಂಟೋಗುವ. ಸಿನಿಮಾ ಶುರು ಆಗೋಯ್ತದೆ, ಬಾರಕ್ಕ. ಬಾ 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 ಬಾ. ಏನ್ ಮಾತಾಡ್ತಿದ್ಯಾ ನೀನು? ನನ್ನ ಮಕ್ಕಳು ಸಿನಿಮಾಗೆ ಹೋಗದ? ನನ್ನ ಮಕ್ಕಳು ಅಲ್ಲಿರಕ್ ಸಾಧ್ಯನೇ ಇಲ್ಲ. ಈಗಲೇ ಹೋಗಿ ನೋಡ್ತೀನಿ. ಬೇಗ ಬನ್ನಿ, ಸಿನಿಮಾ ಶುರು ಆಗ್ಬಿಡ್ತೈತೆ. ಪೂರ್ವಿ, ಈ ಸಿನಿಮಾ ಎಲ್ಲ ಬ್ಯಾಡ, ಬಾ ಹೊಂಟೋಗುವ. ನಿಂದ್ ಒಳ್ಳೆ ರಗ್ಳೆ ಅಕ್ಕ. ಮೊದ್ಲು ಸಿನಿಮಾ ನೋಡಕ್ ಶುರು ಮಾಡು, ಆಮೇಲೆ ನಾನೇ ಹೋಗುವ ಅಂದ್ರು ನೀನೇ ಬರಕಿಲ್ಲ. ನಿಮ್ಗೆ ಯಾರಿಗೂ ಅವರು ಅಂದ್ರೆ ಸ್ವಲ್ಪನೂ ಭಯ ಇಲ್ಲ ಅಲ್ವಾ? ಅಯ್ಯೋ ಅದ್ಕೆ ಬಾ, ಅಣ್ಣ ಏನ್ ಭಯ ಇರೋದಕ್ಕೆ ಅಲ್ವಾ? ಅಣ್ಣಯ್ಯ ಅಂಗಡಿಗೆ ಹೋದ್ಮೇಲೆ ಕರ್ಕೊಂಡ್ ಬಂದಿದ್ದು. ಊರ್ವಶಿ ಅತ್ತೆ, ಹೀರೋ ಎಂಟ್ರಿ ಬೇಗ ಬಂದ್ಬಿಡ್ತೈತೆ. ಬನ್ನಿ ಹೋಗುವ. ಬಾ 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 ಬಾ.
ಪೂರ್ವಿ ಅಪ್ಪಯ್ಯ ಯೋನ್ ಬೇಕಾದ್ರೂ ಕ್ಷಮಿಸ್ತಾರೆ, ಆದ್ರೆ ಅಪ್ಪಯ್ಯನ್ ಮಾತ್ ಮೀರಿ ಸಿನಿಮಾಗ್ ಬಂದಿದೀವಿ ಅಂತ ಗೊತ್ತಾದ್ರೆ ಕ್ಷಮ್ಸಕ್ಕಿಲ್ಲ ಕಣೆ. ಏ ಅಕ್ಕ, ಅಪ್ಪಯ್ಯ ಬರೋದ್ರೊಳಗೆ ನಾವ್ ಮನೆಗೆ ಹೊಂಟೋಗಿರ್ತೀವಿ. ರೇ ಯಾರಿ ನೀವು ಎಲ್ರಿ ಹೋಗ್ತಿದ್ರಾ? ಟಿಕೆಟ್ ಎಲ್ರಿ? ಟಿಕೆಟ್ ಕೊಡ್ತೀನಿ ಬನ್ನಿ. ದುಡುಕಿ ಇತಿಹಾಸನ ಸೃಷ್ಟಿಸೋಕ್ಕಾಗಲ್ಲ. ಹಾಗಂತ ಇತಿಹಾಸನ ಪ್ಲಾನ್ ಮಾಡಿ ಬ್ಲೂ ಪ್ರಿಂಟ್ ಹಾಕೋಕ್ಕೂ ಆಗಲ್ಲ. ಏಯ್ ಯಾವನ್ಲ ಅವನು ಮುಖಕ್ಕೆ ಟಾರ್ಚ್ ಬಿಟ್ಟು ಟಾರ್ಚರ್ ಕೊಡ್ತೀರ ಅವನು? ಅಪ್ಪಯ್ಯ, ಏಯ್, ಎಷ್ಟು ಧೈರ್ಯ ಇಟ್ಕೊಂಡು ಇಲ್ಲಿ ಗಂಟ ಬಂದ್ರೆ? ಏನ್ರಿ ಅದು ಗಲಾಟೆ? ಟಿಕೆಟ್ ಇಲ್ದಲ್ಲ ಒಳಗ್ ಬಂದಿದ್ದಲ್ದಲ್ಲ, ನಮ್ ಹುಡ್ಗಂಗೆ ಹೊಡೆದಿದ್ದೀರಾ? ಏಯ್ ಬೆಟ್ಟ ಕೊಡ ಇಲ್ಲಿ. ಏನ್ರಿ ಇದು ತಂಗುಳ್ ಮಗದ ತೊಂದ್ರೆ ಕೊಟ್ಕೊಂಡು ಬಂದ್ರೆ ಆಚೆ. ನಾನು ಗಲಾಟೆ ಮಾಡ್ತೀನಿ. ಮಾರಯ್ಯ ಆಚೆ. ನಿನ್ಗೆ ಮಾರಯ್ಯ ಆಚೆ. ನಾನು ತುಳಿದು ಕೊಟ್ಟಿದ್ದು ಕೊಡ. ಬಂದ್ರೆ ಆಚೆ. ಬಿಡ ಕೈಯ. ಬಿಡಯ್ಯ, ಬಿಡಯ್ಯ, ಹೇಳೋದ್ ಕೇಳಿಸ್ತಲ್ವಾ? ಬಿಡು, ನಾನೇನ್ ಕಳ್ತನ ಮಾಡಿದ್ದೀನ? ಬಿಡಯ್ಯ, ಬಿಡ. ಏನಂದೆ ನೀನು? ಏನಂದೆ? ನಾನು ಥಿಯೇಟರ್ ಒಳಗೆ ಬಿಟ್ಟು ತೊಂದರೆ ಕೊಟ್ಟ ಜನಗಳಿಗೆ? ಥಿಯೇಟರ್ ಕಟ್ಸಿ ಸಿನಿಮಾ ಬಿಡಿಸಿ ಎಲ್ಲರ ಭವಿಷ್ಯಕ್ಕೂ ತೊಂದರೆ ಕೊಡ್ತೀರ ನೀನು. ಹೊಸಿ ನೋಡ್ಲಾ? ನೋಡು, ಮಾಡ ಕೆಲಸ ಬಿಟ್ಬಿಟ್ಟು ಎಲ್ಲ ಹೆಣ್ಮಕ್ಳನ್ನು ಕರ್ಕೊಂಡ್ಬಂದು ಸಿನಿಮಾದಾಗ ಕೂತವ್ರೆ. ಎಲ್ಲ ಹೆಣ್ಮಕ್ಳು ಭವಿಷ್ಯಕ್ಕೂ ತೊಂದರೆ ಕೊಡ್ತೀರ ನೀನು. ಮಕ್ಕಳ ಮನಸ್ಸು ಅಂದ್ರೆ ಹಸಿ ಮಣ್ಣಿನ ಮುದ್ದೆ ಇದ್ದಂಗೆ. ನಾವು ಯಾವ ಆಕಾರ ಕೊಡ್ತೀವೋ ಆ ರೂಪ ತಾಳ್ತವೆ. ಮಣ್ಣು ಹಸಿಯಾಗಿದ್ದಾಗಲೇ ಅವನ್ನ ತಿದ್ದಿ ಬಡ್ದು ಒಪ್ಪ ಮಾಡಿ ಒಳ್ಳೆ ಆಕಾರ ಕೊಡ್ಬೇಕು. ಆಮೇಲೆ ಅದಕ್ಕೆ ಸಂಸ್ಕಾರ ಅನ್ನೋ ಜೀವನ ತುಂಬಬೇಕು. ಆದ್ರೆ ನೀವೇನ್ ಮಾಡ್ತಾ ಇದ್ದೀರಾ? ಏನ್ ಮಾಡ್ತಿದ್ದೀರಾ ನೀವು? ರೀ, ನಿಮ್ಗೆ ಸಿನಿಮಾ ಇಷ್ಟ ಇಲ್ಲ ಅಂದ್ರೆ ಸಿನಿಮಾ ನೋಡ್ಬೇಡಿ. ಬೇರೆಯವ್ರಿಗೆ ಯಾಕೆ ಉಪದೇಶ ಮಾಡ್ತೀರಾ? ಉದ್ದೇಶನ ಮಾಡ್ತೀನಿ ಕಡೆಯ. ಬರೀ ನನ್ನ ಮಕ್ಕಳಿಗಲ್ಲ, ಬೇರೆ ಎಲ್ಲರ ಮಕ್ಕಳಿಗೂ ಉಪದೇಶ ಮಾಡ್ಬೇಕು. ಮಾಡೇ ಮಾಡ್ತೀನಿ. ಬರೀ ಬೈದ್ಬಿಟ್ಟು ಹೊಂಟೋಗ್ಬಿಡ್ತಾ ನಿಂತ್ಕೊಂಡ್ಬಿಟ್ಟಿಲ್ಲ, ಹೋಗಕ್ಕಿಲ್ಲ. ಇಡೀ ನಿನ್ ಥಿಯೇಟರ್ ಐತಿ ನೋಡು, ಎಲ್ಲವನ್ನು ಕೆಡಿಸ್ಬಿಡ್ತೇನೆ. ನಾಳೆ ಕೆಡಿಸ್ಬಿಡ್ತೇನೆ. ಏನ್ ಮಾತಾಡ್ತಾ ಇದ್ಯಾ? ಕೆಡಿಸ್ತೀನಿ. ಹಿಂದೆ ಕೆಡಿಸ್ತಾ ಸುಮ್ಮನೆ ಬಿಟ್ಬಿಡಕ್ಕೆ ನೀನು ವಿದ್ಯೆ ಕಲ್ಸೋ ಸಾಲೆ ಕಟ್ಟಿದ್ದೇನೆ. ಆ ಬೇಡ ರೀ,
ಅಪ್ಪಯ್ಯ ಅಣೆ ಅಣೆಯ ಅಣೆ ಬೇಡ ಅಣೆ. ನನ್ನ ಮಾತಿನ ಮೀರಿ ಥಿಯೇಟರ್ ಗಂಟ ನೀವು ಹೋಗಿದ್ದೀರಿ ಅಂದ ಮೇಲೆ ನಾನು ಸತ್ತೋದೆ ಅಂತ ಅರ್ಥ ಅಂತಾರೆ. ಬರೀ ಅವಮಾನ ಮಾಡಿಲ್ಲ ನೀವು ನನಗೆ, ನಂಬಿಕೆ ದ್ರೋಹ ಮಾಡಿದ್ದೀರಾ. ಅವಮಾನನ ಮರಿಬಹುದು, ತಪ್ಪನ್ನ ಕ್ಷಮಿಸಬಹುದು, ಆದ್ರೆ ದ್ರೋಹನ ಮರೆಯಕ್ಕಾಗಲ್ಲ, ಕ್ಷಮಿಸಕ್ಕಾಗಲ್ಲ, ಹೊಟ್ಟೆಗೆ ಹಾಕಕ್ಕಾಗಲ್ಲ. ಏಟು ವರ್ಷ ನನ್ನ ಜೊತೆಯಾಗೆ ಪ್ರಶ್ನೆ ಮಾಡದೆ ಬಂದಿಯಲ್ಲ ಲೀಲಾ, ಹೀಗೇನಾತು? ನನ್ನ ಬಗ್ಗೆ ಗೊತ್ತಿದ್ದು ಸಿನಿಮಾ ನೋಡಕ್ ಹೋಗಿದ್ದ ಊರ್ವಶಿ? ನನ್ನ ಮಕ್ಕಳು ನಾನು ಹಾಕಿದ ಗೆರೆನ ದಾಟದಿಲ್ಲ ಅನ್ನೋ ಭ್ರಮೆನಲ್ಲಿ ಬದುಕ್ತಾ ಇದ್ದೆ. ನನ್ನ ನಂಬಿಕೆ ಸುಳ್ಳು ಅಂತ ಸಾಬೀತು ಮಾಡಿಬಿಟ್ರಿ. ಪದ್ಮಿನಿ, ನಿನ್ನ ಮ್ಯಾಲ ತುಂಬಾ ನಂಬಿಕೆ ಇಟ್ಕೊಂಡಿದ್ದೆ, ನೀನು ಹಿಂಗ್ ಮಾಡ್ಬಿಟ್ಟಿಲ್ಲ. ಈ ಮನೆಯಾಗೆ ಟಿವಿ, ಸಿನಿಮಾ, ಹಾಡು, ಕುರ್ತಗಳ ಗಾಳಿ ಸೋಂಕಬಾರ್ದು ಅಂತ ನಿಂಗೆ ಗೊತ್ತಿಲ್ಲ? ಅಪ್ಪ, ಇದ್ರಾಗೆ ಅಕ್ಕಂದೇನು ತಪ್ಪಿಲ್ಲ. ನನ್ನ ಮಕ್ಕಳು ಊರಿಗೆಲ್ಲ ನೆಲ್ ನೀಡೋ ಆಲ್ದ ಮರ ಆಗ್ಲಿ ಅಂತ ಬೆಳ್ಸಕೊಂಡೆ, ಆದ್ರೆ ನೀವುಗಳು ಹಂಗ ಹಿಂಗಾಗಲ್ಲ ನೆರಳು ಕೊಡ್ತಿರೋ ಜಾಲಿ ಮರ ಆಗಕೊಂಡಿದ್ದೀರ. ಇದ್ರ ಬದಲು ನಂಗೊಂದು ತೊಟ್ಟು ವೀಸಾ ಕೊಟ್ಬಿಡಿ. ಅಣಿಯ, ಇವ್ರು ಯಾರನ್ನು ಬೈಬೇಡ. ಚಿಪ್ ನಂದೆ. ಇವ್ರನ್ನ ಸಿನಿಮಾ ಕರ್ಕೊಂಡು ಹೋಗಿದ್ದು ನಾನು. ನೀನಾ? ಯಾರನ್ನ ಕೇಳಿ ಕರ್ಕೊಂಡು ಹೋದೆ? ಈ ಸಿನಿಮಾದಿಂದ ಆಗಬಾರ್ದಾಗಿದ್ರು ನಿನಗೆ ಇನ್ನೂ ನಿನಗೆ ಸಿನಿಮಾ ಹುಚ್ಚಿ ಬಿಟ್ಟಿಲ್ವಾ? ಕೆಟ್ಟ ಮ್ಯಾಟ್ ಬುದ್ಧಿ ಅಂತಾರೆ, ಅದು ನಿನಗೆ ಕೆಟ್ಟರು ಬುದ್ಧಿ ಬಂದಿಲ್ಲ. ಛೇ! ಅಪ್ಪಯ್ಯ ತಗಿ ಅಪ್ಪಯ್ಯ. ಈಗಿನ ಕಾಲ ಸರಿ ಇಲ್ಲಪ್ಪ. ನಂಬಿಕೆ ಅತಿಯಾಗಿರೋ ಕಡೆನೆಯ ಕೊಡ್ಲಿ ಪೆಟ್ಟು ಬೀಳೋದು. ನನಗ್ಯಾಕೆ 3 ಜನ ಹೆಣ್ಮಕ್ಳನ್ನ ಕೊಟ್ಟೆ ಅಂತ ನಾನು ಯಾವತ್ತೂ ನಿನ್ನನ್ನು ಕೇಳಲಿಲ್ಲ. ಆದ್ರೆ ಆ 3 ಜನ ಹೆಣ್ಮಕ್ಳನ್ನ ಹಾದಿ ತಪ್ಪಂಗೆ ಸಂಸ್ಕಾರವಂತರನ್ನಾಗಿ ಬೆಳೆಸೋದಕ್ಕೆ ಶಕ್ತಿ ಕೊಡು ಅಂತ ನಿನ್ನ ಹತ್ರ ಬೇಡ್ಕೊಂಡೆ. ಸೋತೋಗ್ಬಿಟ್ಟೆ ಕಣಪ್ಪ, ನಾನು ಸೋತೋಗ್ಬಿಟ್ಟೆ.
ಅಪ್ಪಯ್ಯ ಹಂಗೆಲ್ಲ ಹೇಳ್ಬೇಡಿ ಅಪ್ಪಯ್ಯ, ನನ್ನ ಕ್ಷಮಿಸ್ಬೇಡಿ. ನಾನು ಸ್ವಲ್ಪ ಕಟ್ನಿಟ್ಟಾಗಿದ್ರೆ ನನ್ನ ಮಕ್ಕಳು ಹಾದಿ ತಪ್ಪುದಿಲ್ಲ, ಸರಿಯಾದ ದಾರಿನಲ್ಲಿ ನಡೀತಾರೆ ಅಂತ ಯೋಚನೆ ಮಾಡಿದ್ದಪ್ಪ. ತಪ್ಪು ಮಾಡಿದ್ ನಾವಪ್ಪ, ಆದ್ರೆ ನಿಮ್ ಮನ್ಸ್ ನೋಯಿಸೋ ಉದ್ದೇಶ ನಮ್ದು ಆಗಿರ್ಲಿಲ್ಲ. ಯಾವತ್ತು ನೀವು ತಲೆ ತಗ್ಸೋ ಕೆಲ್ಸ ನಾವ್ ಮಾಡಕ್ಕಿಲ್ಲ ಅಪ್ಪಯ್ಯ. ಇದು ಒಂದ್ಕಿತ ನನ್ನ ಕ್ಷಮಿಸ್ಬೇಡಿ ಅಪ್ಪಯ್ಯ. ಅಪ್ಪಯ್ಯ, ನಿನ್ನೆಯಿಂದ ನೀವೇನು ತಿಂದಿಲ್ಲ, ನೀರ್ ಸಹ ಕುಡ್ದಿಲ್ಲ. ನಮ್ಮೆ ಅಲ್ಲಿರೋ ಕೋಪಕ್ಕೆ ಹಸ್ಕೊಂಡಿದ್ದೀರಾ. ಇದ್ನಾದ್ರೂ ತಗೊಳ್ಳಿ. ರೀ ಏನ್ರಿ ಇದು? ಮಾಲ್ತಿ, ಅಮ್ಮಾಜಿನ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ. ಓಕೆ ಮೇಡಮ್, ರೆಡಿ. ಅಮ್ಮಾಜಿ, ನಿಮ್ಮ ಹೆಸರಿನ ಅಮ್ಮಾಜಿ ಸ್ವೀಟ್ಸ್ ಕರ್ನಾಟಕದಲ್ಲಿ ಆಲ್ರೆಡಿ ತುಂಬಾ ಬ್ರಾಂಚ್ಗಳನ್ನ ಹೊಂದಿದೆ. ಇಷ್ಟು ಸಾಧನೆ ಮಾಡಕ್ಕೆ ಬೇಕಾಗಿರೋದೇನು? ಸಂಸ್ಕಾರ, ಹಿರಿಯರಿಂದ ತಿಳ್ಕೊಳ್ಳೋದು, ಅನುಭವದಿಂದ ತಿಳ್ಕೊಳ್ಳೋದು, ನ್ಯಾಯ ಸತ್ಯ ನಿಷ್ಠೆನ ಎತ್ತಿ ಹಿಡಿಯೋದ್ರ ಜೊತೆ ನಮ್ಮನ್ನ ಹುಟ್ಟಿ ಬೆಳೆಸಿದ ಕುಟುಂಬಕ್ಕೆ ಋಣಿಯಾಗಿರೋದು. ಈ ಸಂಸ್ಕಾರ ಒಂದಿದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು. ಇಷ್ಟಕ್ಕೂ ಸಾಧನೆ ಅಂದ್ರೆ ಬೇಲಿ ದಾಟೋದಲ್ಲ, ಹೆಸರು ಹಣದ ಹಿಂದೆ ಹೋಗೋದೂ ಅಲ್ಲ. ನಾವಿದ್ದ ಜಾಗದಲ್ಲೇ ಗಟ್ಟಿಯಾಗಿ ಬೇರ್ ಬಿಟ್ಟು ಬೆಳೆಯೋದು. ಏ ಪೂರ್ವಿ, ನೀತು ನಯನ ಯಾಕ್ರೆ ಫೋಟೋ ತರ ಕೇಳಿದ್ರಿ? ಏನ್ ವಿಷಯ? ಅದೆಲ್ಲ ಕಾಲೇಜ್ ಹೋದ್ಮ್ಯಾಗ ಗೊತ್ತಾಯ್ತೈತೆ. ಈಗ ಸುಮ್ನೆ ಬಾ ನೀನು. ಕೊನೆಯ ಪ್ರಶ್ನೆ, ನಿಮ್ಮ ಯಜಮಾನ್ರು ಚಿಕ್ಕದಾಗಿ ಶುರು ಮಾಡಿದ್ದ ಮಿಠಾಯಿ ಅಂಗಡಿನ ಅದನ್ನ ನೀವು ಅಮ್ಮಾಜಿ ಸ್ವೀಟ್ಸ್ ಆಗಿ ಮಾಡಿದೀರಾ. ಇದು ಇನ್ನೂ ಮುಂದಿನ ಹಂತಕ್ಕೆ ಹೋಗುತ್ತಾ? ಹೋದ್ರೆ ಯಾರ ಮೂಲಕ ಹೋಗುತ್ತೆ? ನನ್ನ ಮೊಮ್ಮಗ ನಂದನ್. ಈಗಷ್ಟೇ MBA ಮುಗಿಸಿರೋ ನನ್ನ ಮೊಮ್ಮಗ ನನಗ್ ಮಾತ್ರ ಭರವಸೆ ಅಲ್ಲ, ಈ ಅಮ್ಮಾಜಿ ಸ್ವೀಟ್ಸಿನ ಭವಿಷ್ಯನೂ ಅವನೇ. ನಾನ್ ಮಾಡಿದ ಸಾಧನೆಯನ್ನು ಮೀರಿ ಅವನ್ ಇನ್ನೇನೋ ಸಾಧನೆ ಮಾಡ್ತಾನೆ. ಈ ಅಮ್ಮಾಜಿ ಸ್ವೀಟ್ಸ್ ಅನ್ನೋ ಹೆಸರನ್ನ ಎತ್ತರಕ್ಕೆ ತಗೊಂಡು ಹೋಗಿ ನನ್ನ ಹೆಸರನ್ನ ಉಳಿಸ್ತಾನೆ ಅನ್ನೋ ನಂಬಿಕೆ ನನಗೆ. ಅಮ್ಮಾಜಿಗಂತೂ ಮೊಮ್ಮಗ ಅಂದ್ರೆ ಅದೆಷ್ಟು ನಂಬಿಕೆ ನೋಡಿ. ನಮ್ ನಂದನ್ಗೂ ಹಾಗೆ ಅಲ್ವಾ? ನಾವ್ ಅಪ್ಪ ಅಮ್ಮ ಆದ್ರೂ ಅವನಿಗೆ ಅಜ್ಜಿನೇ ಅಲ್ಲ.
ಥ್ಯಾಂಕ್ ಯು ಅಮ್ಮಾಜಿ, ನಿಮ್ಮ ಪ್ರೆಷಸ್ ಟೈಮ್ನ ನಮ್ಗಾಗಿ ಕೊಟ್ಟಿದ್ದಕ್ಕೆ. ನಮಸ್ಕಾರ. ವೀರೇಂದ್ರ, ನಂದನ್ ಹೊರಟ್ನಾ? ಗೊತ್ತಿಲ್ಲ ಅಮ್ಮಾಜಿ. ಹಲೋ ನಂದನ್. ಹಲೋ ಅಜ್ಜಿ, ಬರ್ತಾ ಇದ್ದೀನಿ. ಐ ಆಮ್ ಆನ್ ದ ವೇ. ಸರಿ, ಹುಷಾರಾಗಿ ಬಾ. ನಿನಗೆ ಕಾಯ್ತಾ ಇದ್ದೀನಿ. ನೀನು ಬರ್ತಿದ್ದ ಹಾಗೆ ನಿನ್ನ ಮದುವೆ ವಿಷಯ ಮಾತಾಡ್ತೀನಿ. ಓಕೆ? ಮದ್ವೆನಾ? ಅಕ್ಕ ಅಕ್ಕ ಬಿರ್ನೆ ಬಾ. ಹಲೋ ಹಲೋ ಮೇಡಮ್, ನಿಮ್ ಫೋಟೋ. ಹಲೋ ಹಲೋ ಮೇಡಮ್. ಅಮ್ಮಾಜಿ ನಮ್ಮನ್ನೆಲ್ಲ ಯಾಕೆ ಕರೆದಿರ್ಬೋದು? ಹೇಳ್ತೀನಣ್ಣ, ನಾನು ಹೇಳ್ತೀನಿ. ಇವತ್ತಿನ ದಿನ ತಿಥಿ ವಾರ ನಕ್ಷತ್ರ ಯೋಗಕರಣ ಹೇಗಿದೆ ಅಂತ ನೋಡ್ಬಿಟ್ರೆ ಅಮ್ಮಾಜಿ ನಮ್ಮನ್ನು ಯಾಕೆ ಕರೆದಿದ್ದಾರೆ ಅಂತ ಹೇಳ್ಬೋದು. ಜ್ಯೋತಿಷ್ಯ ಅಂದ್ರೆ ನರೇಂದ್ರ, ನರೇಂದ್ರ ಅಂದ್ರೆ ಜ್ಯೋತಿಷ್ಯ. ಒಂದು ನಿಮಿಷ. ಜನಾರ್ದನ, ಚಂಚಲ ಎಲ್ಲೋ?
ಅಯ್ಯೋ, ಅಮ್ಮಾಜಿ ಅವರನ್ನ ಹೊಡೆದಾಕ್ಬಿಟ್ಟಿಲ್ಲ ಚಂಚಲ. ಯಾರು ಸೀನ್ ಕ್ರಿಯೇಟ್ ಮಾಡಬೇಡಿ. ನಾನೇನ್ ಬೇಕು ಅಂತ ಬೀಳಿಸ್ಲಿಲ್ಲ, ಕೈ ಚಾರ್ ಬಿತ್ತಷ್ಟೇ. ನಮ್ ನಂದನ್ ಮದುವೆ ಮಾಡ್ಬೇಕು. ಇನ್ನು 2 ತಿಂಗಳಲ್ಲಿ ಮದುವೆ ಆಗ್ಲೇಬೇಕು. ಆದ್ರೆ ಹುಡುಗಿ ಹುಡುಗಿ ಚೆನ್ನಾಗಿರ್ಬೇಕು, ಒಳ್ಳೆ ಮಂತಂದವಳಾಗಿರ್ಬೇಕು ಅನ್ನೋದಷ್ಟೇ ಮುಖ್ಯ ಆಗಲ್ಲ. ನಮ್ಮನೇಲಿ ರುಚಿ ಇದೆ, ಖಾರ ಇದೆ, ಸಿಹಿ ಇದೆ, ಕಹಿನೂ ಇದೆ. ಇಷ್ಟೆಲ್ಲ ಇದ್ಮೇಲೆ ಜೊತೆಗೆ ಔಷಧಿನೂ ಇರ್ಬೇಕಲ್ವಾ? ನನಗೆ ಔಷಧಿ ಇರೋಂಥ ಸೊಸೆ ಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮನೆಯವ್ರ ತರ ಸುಳ್ಳು ಹೇಳಬಾರ್ದು. ಅಮ್ಮಾಜಿ, ಬಟ್ ನಮ್ಮನೇಲಿ ಯಾಕೆ ಸುಳ್ಳು ಹೇಳ್ತಾ ಇದಾರೆ? ಯಾಕೆ, ನೀನ್ ಸುಳ್ಳು ಹೇಳಿಲ್ವಾ? ನಾನಾ? ನನಗೆ ಕಲ್ಕತ್ತಾಲ್ ಕೊಟ್ಟ ಅವಾರ್ಡು ಮನೇಲಿ ಕಾಣಿಸ್ತಾ ಇಲ್ಲ. ಅಮ್ಮಾಜಿ, ಡೋಂಟ್ ವರಿ. ಆ ಅವಾರ್ಡು ನಮ್ ಸ್ವೀಟ್ ಶಾಪ್ ನಲ್ಲಿ ಇದ್ರೆ ನಿಮ್ಮೇಲೆ ಇನ್ನೂ ಗೌರವ ಹೆಚ್ಚಾಗುತ್ತೆ ಅಂತ ನಾನು ಅದನ್ನ ಅಲ್ಲಿ ಕಳ್ಸಿದೀನಿ. ನನ್ನ ಅವಾರ್ಡ್ನ ನೀನು ಶಾಪ ಕಳಿಸಿದ್ಯಾ ಅನ್ನೋದೇ ನಿಜವಾಗಿದ್ರೆ ಡಸ್ಟ್ಬಿನ್ ಅಲ್ಲಿರೋದು ಏನು ಚಂಚಲ? ಪೂರ್ವಿ, ನಂಗ್ ಶಾನೆ ಕೋಪ ಬತ್ತೈತೆ. 3 ಜನನು ಏನ್ ವಿಷಯ ಅಂತ ಹೇಳ್ದಲೆ ನಂಗ್ ಫೋಟೋ ತಗೋಬಾ ಅಂತ ಹೇಳಿ ಈಗ ನೋಡಿದ್ರೆ ಅಪ್ಲಿಕೇಶನ್ ಫಿಲ್ ಮಾಡ್ಕೊಂಡ್ ಕೂತಿದ್ಯಾ ನೀನು? ಅಕ್ಕ, ನಮ್ ಕಾಲೇಜ್ನಾಗೆ ಡ್ಯಾನ್ಸಿಂಗ್ ಚಾಂಪಿಯನ್ ಶೋದು ಆಡಿಷನ್ ಐತೆ. ಡ್ಯಾನ್ಸಾ ನಮ್ ಕಾಲೇಜ್ನಾಗ? ನೀನ್ ಅದಕ್ ಸೇರ್ಕೋಬೇಕು. ಸೇರ್ಕೊಂಡ್ರೆ ನಾನ್ ಡ್ಯಾನ್ಸ್ ಮಾಡ್ಬೋದಲ್ವಾ ಪೂರ್ವಿ? ಇದನ್ನೇ ಮೊದ್ಲೇ ಮನೆಯಾಗ ಹೇಳಿದ್ರೆ ಖುಷಿ ಪಡ್ತಿರ್ಲಿಲ್ವಾ? ನಾನ್ ಡ್ಯಾನ್ಸ್ ಮಾಡ್ತೀನಿ ಪೂರ್ವಿ. ಡ್ಯಾನ್ಸ್ ಮಾಡಕ್ಕೆ ಮೊದ್ಲೇ ಸರ ಸಿಕ್ಕಿರೋ ಅವಕಾಶ ಇದು. ಆದ್ರೆ ಪೂರ್ವಿ, ಯಾಕಕ್ಕ, ಏನಾಯ್ತು? ಅಪ್ಪ ಹಿಂಗ್ ಈ ಡ್ಯಾನ್ಸ್ ಎಲ್ಲ ಇಷ್ಟ ಆಗಕ್ಕಿಲ್ಲ ಪೂರ್ವಿ. ಅಪ್ಪಂಗ್ ಹೇಳ್ದಿದ್ರಾಯ್ತು, ಅವ್ರಿಗೆ ಗೊತ್ತಾಗಕ್ಕಿಲ್ಲ ಬಿಡು. ಹಂಗಲ್ಲ ಪೂರ್ವಿ, ಈ ಡ್ಯಾನ್ಸ್ ಕಾಂಪಿಟೇಷನ್ ಸೇರ್ಕೊಂಡ್ರೆ ಅಪ್ಪ ಹಿಂಗ್ ಸುಳ್ಳು ಹೇಳ್ತಾನೆ ಇರ್ಬೇಕಾಯ್ತದಲ್ವಾ? ಈ ಅಮ್ಮಾಜಿ ಏನ್ ಬೇಕಾದ್ರೂ ಕ್ಷಮಿಸ್ತಾಳೆ, ಸುಳ್ಳು ಹೇಳೋದನ್ನ ಮಾತ್ರ ಕ್ಷಮಿಸೋದಿಲ್ಲ. ಅಂತ ಸೊತೆ ನನಗ್ ಬೇಕಾಗೂ ಇಲ್ಲ. ಜೊತೆಗೆ ನಮ್ಮನೆಗೆ ಸೊಸೆಯಾಗಿ ಬರೋಳಿಗೆ ಟಿವಿ, ಸಿನಿಮಾ, ಸೀರಿಯಲ್ಲು, ಶಾಪಿಂಗು ಇದ್ಯಾವ ಹುಚ್ಚು ಇರಬಾರ್ದು. ಅಂದ್ರೆ ಇದ್ರ ಅರ್ಥ ಆ ಹುಡುಗಿಗೆ ಇದ್ಯಾವ ಆಂಬಿಷನ್ನು ಇರಬಾರ್ದು ಅಂತ ಅಲ್ಲ. ತನ್ನದೇ ಆದಂತ ಗುರಿ ಇಟ್ಕೊಂಡಿರೋ ಹುಡುಗಿರು ಮನೆಗೊಬ್ಬರು ಸಿಗ್ತಾರೆ. ಆದ್ರೆ ಮನೆಯವ್ರ ಖುಷಿನೇ ತನ್ನ ಗುರಿ ಅನ್ಕೊಳ್ಳೋ ಹುಡುಗಿ ನಮ್ಮನೆಗ್ ಬೇಕು. ಅಕ್ಕ, ನೀನ್ ಡ್ಯಾನ್ಸ್ ಮಾಡ್ಬೇಕು ಅನ್ನೋ ಗುರಿ ಕಡೆ ಇಡ್ತಾ ಇರೋ ಮೊದಲನೇ ಹೆಜ್ಜೆ ಇದು. ಎಲ್ರಿಗೂ ತಮ್ಮ ಕನ್ಸು ನನ್ಸ್ ಮಾಡ್ಕೊಳಕ್ಕೆ ಅವಕಾಶ ಸಿಗಕ್ಕಿಲ್ಲ. ಅದ್ಯಾವ್ರು ನಿನ್ಗೆ ಈ ಅವಕಾಶ ಕೊಟ್ಟವನೆ. ಎಲ್ಲ ಒಳ್ಳೇದೇ ಆಯ್ತದೆ. ತಗ, ಸುಮ್ಕೆ ಸೈನ್ ಹಾಕು. ಹೌದು ಕಣೆ, ಸೈನ್ ಮಾಡು. ಈ ಮನೆಯಾಗೆ ಟಿವಿ, ಸಿನಿಮಾ, ಹಾಡು, ಕುಣಿತಗಳ ಗಾಳಿ ಸೋಂಕಬಾರ್ದು ಅಂತ ನಿಂಗೆ ಗೊತ್ತಿಲ್ಲ? ಏನು ತೊಂದ್ರೆ ಆಗಕ್ಕಿಲ್ಲ ಅಲ್ವಾ? ಇಲ್ಲ ಅಕ್ಕ.
ಅಕ್ಕ ಇವತ್ತು ಬೇಗ ಬೇಗ ಮನೆಗೆ ಹೋಗುವ. ನೀನು ಡ್ಯಾನ್ಸ್ ಪ್ರಾಕ್ಟೀಸ್ ಶುರು ಮಾಡ್ಕೋ. ಏನಕ್ಕ ಹಿಂಗಿದ್ಯಾ? ಅಂಕಿತ, ನನ್ನ ಕ್ಷಮಿಸ್ಬಿಡಿ ಅಪ್ಪಯ್ಯ. ಇಲ್ಲ, ನಾನು ತಪ್ಪು ಮಾಡ್ತೀವ್ನಿ. ಅಪ್ಪಯ್ಯಂಗೂ ಮೋಸ ಮಾಡ್ತೀವ್ನಿ. ಇವತ್ ಬೆಳಗ್ಗೆ ತಾನೇ ಅಪ್ಪಯ್ಯ ನಮ್ನೆಲ್ಲ ಕ್ಷಮಿಸವ್ರೆ. ಆದ್ರೆ ಅದನ್ನೆಲ್ಲ ಮರೆತು ಡ್ಯಾನ್ಸ್ ಅಂದ ತಕ್ಷಣ ಮಳ್ಳಿ ತರ ಅಪ್ಲಿಕೇಶನ್ ಸೈನ್ ಮಾಡಿವ್ನಿ. ಇಲ್ಲ, ನನ್ ಸೇರಕ್ಕಿಲ್ಲ. ಈಗೇನು ಮಾಡಕ್ ಆಗಕ್ಕಿಲ್ಲ. ಅಪ್ಲಿಕೇಶನ್ ಕೊಟ್ಟಾಗೈತೆ. ಅಪ್ಲಿಕೇಶನ್ ನಾನು ವಾಪಸ್ ತಗತೀನಿ. ಅಕ್ಕ ನಿಂತ್ಕೊಳಕ್ಕ. ಈಗಷ್ಟೇ ಅಪ್ಲಿಕೇಶನ್ ಕೊಟ್ನಲ್ಲ, ಒಂದೇ ಒಂದ್ ಕಿತ ಕೊಡಿ. ಏನ್ ಹೆಸರು? ಪದ್ಮಿನಿ. ಅಲ್ಲಿದೆ ನೋಡಮ್ಮ. ಇರು ಒಂದ್ ನಿಮಿಷ. ಚಂಚಲ, ಬೇಗ ಬಾಮ. ಆರತಿ ಎತ್ತಿರೆ ಕೃಷ್ಣನಿಗೆ, ಆರತಿ ಎತ್ತಿರೆ ಶ್ಯಾಮನಿಗೆ, ಆರತಿ ಎತ್ತಿರೆ ಕೃಷ್ಣನಿಗೆ. ಆಯ್ತಾ? ಮುಗೀತಾ? ಒಳಗ್ ಬರ್ಬೋದಾ ಇಲ್ಲ ಕುಂಬಳಕ ಏನಾದ್ರು? ತಲೆ ಹರಟೆ, ಬಾರ ಒಳಗೆ. ಮಗನೇ, ಹೇಗಿದ್ಯಾ ಮಗನೇ? ಯಾಕೋ ಇಷ್ಟು ಲೇಟ್ ಮಾಡ್ದೆ? ಹೌದು ಕಣ ನಂದನ್, ಕಾದು ಕಾದು ಬೋರ್ ಬಂತು. ಸದ್ಯ ರಾಹುಕಾಲ ಶುರುವಾಗೋದ್ರೊಳಗೆ ಮನೆ ಒಳಗೆ ಪ್ರವೇಶ ಮಾಡಿದ್ಯಲ್ಲ, ಒಳ್ಳೇದಾಯ್ತು. ಅಲ್ಲ, ನೀವೇ ಮಾತಾಡ್ತಿದ್ದೀರಲ್ವಾ, ಸ್ವಲ್ಪ ನನ್ನನ್ಗೂ ಮಾತಾಡಕ್ ಬಿಡಿ. ಕರೆಕ್ಟ್. ಅದ್ಗೆ ಎಲ್ಲಿ ಅಜ್ಜಿ ಕಾಣಿಸ್ತಲ್ಲ? ಏನ್ ಅಜ್ಜಿ ಮಾತಾಡ್ದೆ ಇಲ್ಲೇ ನಿಂತ್ಬಿಟ್ಟಿದ್ಯಲ್ಲ? ಇರ್ಲಿ ಹೇಳಪ್ಪ. ಹೇಗಿದ್ಯಾ ನಂದನ್? ನಿಮ್ಮ ಆಶೀರ್ವಾದ ಸಿಕ್ತಲ್ಲ, ಈಗ ಚೆನ್ನಾಗಿದ್ದೀನಿ ಅನ್ನೋ ಡೈಲಾಗ್ ಎಲ್ಲ ನಾ ಹೊಡೆಯಲ್ಲ. ಹೊರಗಡೆ ಊಟ ಮಾಡಿ ಮಾಡಿ ನಾಲ್ಗೆಲ್ಲ ಕುಲ್ಗೆಟ್ಟೋಗಿದೆ ಅಜ್ಜಿ. ಮೊದಲು ನಿಮ್ಮ ಸೊಸೆಂದ್ರಿಗೆ ಹೇಳಿ ನಂಗೆ ರುಚಿಯಾಗಿ ಊಟ ಮಾಡಾಕಕ್ಕೆ. ನೀನ್ ಬರ್ತೀಯ ಅಂತ ಗೊತ್ತಿದ್ದು ನಿನಗೆ ಇಷ್ಟವಾದ ತಿಂಡಿಗಳನ್ನೇ ಮಾಡಿದ್ದೀನಿ. ಹ್ಞೂ ಕಂದ, ಮೊದ್ಲು ಫ್ರೆಶ್ ಆಗ್ ಬಾ. ನೋಡಿ ಅಜ್ಜಿ, ಹೊಟ್ಟೆ ಹಸಿತಿದೆ ಅಂದ್ರೂ ಫ್ರೆಶ್ ಆಗಿ ಬಾ ಅಂತಿದ್ದಾರೆ. ಕುಡಿಯಕ್ ನೀರು ಕೊಟ್ಟಿಲ್ಲ. ನೀರ್ ತಾನೆ ತಂದೆ ಇರು. ಅಮ್ಮ ತಾಯಿಗಳ, ನಂಗೆ ನೀವಿಬ್ರು ಕೊಡೋ ನೀರು ಬೇಡಮ್ಮ. ಅಮ್ಮ, ಆ ನೀರು ಬೇಡ. ಅಜ್ಜಿ, ಒಂದ್ ಗ್ಲಾಸ್ ನೀರ್ ಕೇಳಿದ್ಕೆ ಹಿಂಗೆ, ಇನ್ ಮುಂದೇನ್ ಗತಿನೋ. ಅಕ್ಕ, ಅಲ್ಲಿ ಯಾವ ಹಾಡು ಕುಣಿಬೇಕು ಅಂತ ಬೇಗ ಯೋಚನೆ ಮಾಡು. ಅಲ್ಲಿ ಕಾಂಪಿಟೇಷನ್ ಜೋರಾಗಿರ್ತೈತೆ. ಅಪ್ಪ ಹಿಂಗ್ ಗೊತ್ತಾಗಕ್ಕಿಲ್ಲ ಅಲ್ವಾ ಪೂರ್ವಿ? ಒಳ್ಳೆ ಯಾರೋ ಲವ್ ಲೆಟರ್ ಕೊಟ್ಟಂಗ ಆಡ್ತೀಯಲ್ಲ ನೀನು. ನಿಂಗೆಂಗ್ ಗೊತ್ತು ಲವ್ ಲೆಟರ್ ಕೊಟ್ರೆ ಹಿಂಗ್ ಒದ್ದಾಟ ಆಯ್ತದೆ ಅಂತ? ಸುಮ್ನೆ ಇರಕ್ಕ ನೀನು. ಅಕ್ಕ, ನೀನು ಡ್ಯಾನ್ಸ್ ಕಾಂಪಿಟೇಷನ್ಗೆ ಸೇರ್ಕೊಂಡಿದ್ಯಾ? ಇಲ್ಲ ಪುಟ್ಟಿ. ನೀನೇನು ಕತ್ತೆ ಕಟ್ಬೇಡ ಪೂರ್ವಿ ಅಕ್ಕ. ನೀನ್ ಪುಟ್ಟಿ ಗಿಟ್ಟಿ ಅಂತ ಇರೋದ್ ನೋಡಿದ್ರೇನೆ ಗೊತ್ತಾಯ್ತೈತೆ. ನಾನು ಎಲ್ಲಾನು ಕೇಳಿಸ್ಕೊಂಡಿದ್ದೀನಿ.
ಇರಿ ಈಗಲೇ ಅಪ್ಪಗೆ ಹೇಳ್ತೀನಿ. ಅಯ್ಯೋ ಪಾವನಿ ನಿಂತ್ಕೊಳೆ. ಅಕ್ಕನ್ಗೆ ಡ್ಯಾನ್ಸ್ ಮಾಡಕ್ಕೆ ಒಂದೇ ಒಂದು ಅವಕಾಶ ಸಿಕ್ಕೈತೆ, ಅದಕ್ಕೂ ಕಲ್ಲಾಗ್ತೀಯೇನೆ? ಪಾವನಿ ಪುಟ್ಟ ಪ್ಲೀಸ್ ಅಪ್ಪಂಗೆ ಹೇಳ್ಬೇಡ. ಇವಳು ಹೇಳ್ದೆ ಬಿಡ್ತಾಳ ಅಕ್ಕ, ದೊಡ್ಡ ಮರಿ ರಾಕ್ಷಸಿ ಇವಳು. ಫಿಟ್ಟಿಂಗ್ ಪಾವನಿನ ಇವಳ ಹೆಸರಲ್ವಾ? ನಾನೇನ್ ಆಟೋನ್ ಕೆಟ್ಟವಳಲ್ಲ, ಅಪ್ಪಂಗೇನ್ ಹೇಳಕ್ಕಿಲ್ಲ. ಆದ್ರೆ ಒಂದ್ ಕಂಡೀಷನ್. ಏನು? ಕಾಲೇಜಲ್ಲಿ ಪದ್ಮಿನಿ ಹಾಕೊಂಡ್ ಡ್ಯಾನ್ಸ್ ಆಡಿಷನ್ಗೆ ನನ್ನನ್ನು ಕರ್ಕೊಂಡೋಗ್ಬೇಕು. ಇಲ್ಲ ಅಂದ್ರೆ ಸರಿ ಸರಿ ಸರಿ, ಪಲ್ಲಕ್ಕಿಲ್ ಕೂರಿಸ್ಕೊಂಡು ಮೆರವಣಿಗೆ ಮಾಡ್ಕೊಂಡೇ ಕರ್ಕೊಂಡು ಹೋಯ್ತೀವಿ ನಿನ್ನ, ಸರಿನಾ? ಊಟ ಅಂದ್ರೆ ಇದು, ಹೊಟ್ಟೆ ತುಂಬಿದ್ರು ಸಾಕು ಅಂತ ಹೇಳಕ್ ಮನ್ಸಾಗ್ತಿಲ್ಲ. ಈ ಕೇಸರಿ ಬಾತಂತೂ. ನಂದನ್, ನಿಮ್ಮಮ್ಮ ನಿನಗೋಸ್ಕರ ಅಡಿಗೆ ಜೊತೆಗೆ ಪ್ರೀತಿನೂ ಸೇರಿಸಿ ಮಾಡಿದಾಳೆ, ಅದಕ್ಕೆ ಈ ರುಚಿ. ಅಮ್ಮಾಜಿ, ನಾನ್ ಹುಡುಕಿರೋ ಹುಡುಗಿನ ಇವನೇನಾದ್ರೂ ಮದ್ವೆ ಆದ್ರೆ ಡೈಲಿ ಈ ತರಾನೇ ರುಚಿಯಾಗಿ ಊಟ ಮಾಡ್ಬೋದು. ಅಷ್ಟ್ ಚೆನ್ನಾಗಿದೆ ವೇದಿಕನ್ ಕೈ ರುಚಿ. ಏನು, ನಂಗೆ ಹುಡುಗಿ ಹುಡುಕ್ತಾ ಇದ್ದೀರಾ? ಹ್ಞೂ ಕಣೋ, ನಿನ್ ಸುರೇಶ್ ಮಾವನ್ ಮಗಳು ವೇದಿಕಾ. ಇತ್ತೀಚೆಗೆ ನೀನು ಅವಳನ್ನ ನೋಡಿಲ್ಲ ಅಲ್ವಾ? ಒಂದ್ ನಿಮಿಷ ಇರು, ತೋರಿಸ್ತೀನಿ. ಅವ 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 ಮಾತಾಡ್ಬೇಡ ನೀನು. ಅಲ್ಲ ಕಣವ, ನಿಮ್ಮ ಅಪ್ಪನ ಬಗ್ಗೆ ಗೊತ್ತಿದ್ರುವೆ ಅದ್ಯಾವ ಧೈರ್ಯದ ಮೇಲೆ ಹಿಂಗ್ ಮಾಡ್ದೆ ನೀನು? ನಿಮ್ಮಪ್ಪ ಯಾವತ್ತು ಯೋಳ್ಕಂಡೆ ಬಂದಿಲ್ವಾ ಈ ಹಾಡು ಕುಂಟ ಅಂತ ಗೀಳು ಹಚ್ಕೋಬಾರ್ದು ಅಂತವ? ಅವ್ವ, ಅಕ್ಕ ಆಸೆ ಪಟ್ಟು ಸೇರ್ಕೊಂಡವಳೆ, ಇದು ಒಂದ್ಕಿತ ಕುಣಿಯಕ್ ಬಿಟ್ಬಿಡವ. ನಿಂಗ್ ಗೊತ್ತಾಗಿಲ್ಲ ಪೂರ್ವಿ. ನೋಡ್ ಪದ್ಮಿನಿ, ಈ ಡ್ಯಾನ್ಸ್ ಗೀನ್ಸಿನ ಸಾಬ್ರಿ ಬೇಡ. ಮೊದ್ಲು ಅದೇನದು ಅಪ್ಲಿಕೇಶನ್ ಅದು ನಿನ್ ತಗೊಂಬಿಡು. ಅವ್ವ ಹೊಸಿ ನನ್ ಮಾತು ಕೇಳವ. ಹೇಳ್ಬೇಡ ಅವ್ವ. ಅವ್ವ, ಮೊದ್ಲಿಂದನು ಅಪ್ಪನ ಮೇಲಿರೋ ಭಯಕ್ಕೆ ನಾನು ಯಾವ ಡ್ಯಾನ್ಸ್ಗೂ ಸೇರ್ಕತ್ತಿರ್ಲಿಲ್ಲ. ಆದ್ರೆ ದಿನಕ್ಕೆ ಕುಣಿಯೋ ಹುಚ್ಚು ಶಾನಿ ಆಯ್ತೈತೆ. ನಂಗುವ ದೊಡ್ಡ ಡ್ಯಾನ್ಸರ್ ಆಗ್ಬೇಕಂತ ಕನ್ಸೈತವ. ಆದ್ರುವೆ ಅಪ್ಪಯ್ಯ ಒಪ್ಪಕ್ಕಿಲ್ಲ ಅಂತ ನಂಗೆ ಗೊತ್ತೈತೆ. ಇದು ಈಡೇರೋ ಕನ್ಸಲ್ಲ. ಆದ್ರೂ ಒಂದೇ ಒಂದ್ಕಿತ ಇಷ್ಟು ವರ್ಷದ ಭಯ ಎಲ್ಲ ಮರ್ತು ಸ್ಟೇಜ್ ಅದ್ ಕುಣಿಬೇಕಂತ ಆಸೆ ಐತವ ನಂಗೆ. ಅಪ್ಪಯ್ಯಂಗಂತೂ 7 ಒಪ್ಪಿಗೆ ತಗೊಳಕ್ ಆಗಕ್ಕಿಲ್ಲ. ಅಪ್ಪಯ್ಯನ ಜಾಗದಲ್ಲಿ ನೀನ್ ನಿಂತು ಆಶೀರ್ವಾದ ಮಾಡವ. ನೀನುವೆ ನಂಗ್ ಕನ್ಸಿಗ್ ಬೇಲಿ ಆಗ್ಬೇಡವ. ನಾನು ಇನ್ನೇನು ಕೇಳಕ್ಕಿಲ್ಲ. ನನ್ ಗೊತ್ತೈತೆ ನನ್ ಸೆಲೆಕ್ಟು ಆಗಕ್ಕಿಲ್ಲ, ಟಿವಿನಾಗೂ ಬರಕ್ಕಿಲ್ಲ. ನನ್ ಪಡ್ಗ ನಾನು ಕುಣಿತೀನಿ, ಖುಷಿ ಪಡ್ತೀನಿ ಅಷ್ಟೇ. ಒಪ್ಕೊಳವ. ಅಯ್ಯೋ, ಮಾತಾಡಿ ಮಾತಾಡಿ ನನ್ ಯಾಕೆ ಇಕ್ಕಟ್ಟಿಗೆ ಸಿಗಾಕ್ಸ್ತೀಯಾ? ನಿಮ್ಮಪ್ಪ ಹಿಂಗ್ ಗೊತ್ತಾದ್ರೆ ಜೀವನದಾಗ ಸಂಸಲ್ಲ. ಅವ್ವ ಅವ್ವ, ಅಪ್ಪ ಹಿಂಗ್ ಗೊತ್ತಾಗಂಗ್ ನೋಡ್ಕೊಂಡ್ರೆ ಆಯ್ತು. ಅವ್ವ, ಚಿಕ್ಕಂದ್ರಿಂದ ಅಪ್ಪಯ್ಯ ಆಸೆ ಪಟ್ಟಂಗೆ ಬೆಳ್ಕೊಂಬಂದೀವ್ನಿ. ಇದು ಒಂದೇ ಒಂದ್ಕಿತ ನಾನ್ ಆಸೆ ಪಟ್ಟಿದ್ದ ಮಾಡಕ್ ಅವಕಾಶ ಕೊಡವ. ದಿಟ್ವಾಗ್ಲುವೆ ಅಪ್ಪಯ್ಯಂಗ್ ಗೊತ್ತು ಮಾಡಕ್ಕಿಲ್ಲ. ಒಪ್ಕೊಳವ.
ಆತ್ ಕಣವ್ವ. ಇದೊಂದ್ಕಿಂತ ಕುಣಿಯಕ್ ಒಪ್ಪಿಗೆ ಕೊಡ್ತೀನಿ, ಆದ್ರೆ ಇದೇ ಮೊದ್ಲು ಇದೇ ಕಡೆ, ಅದನ್ ಗೆಪ್ತಿಲ್ ಮಡಿಕ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮಪ್ಪ ಹಿಂಗೆ ವಿಷಯ ಗೊತ್ತಾಗಿ ಕಳಂಗ್ ಮಾತ್ರ ಮಾಡ್ಬಾರ್ದು. ನೀವು ಹುಡುಗಿನ ಇಷ್ಟ ಬೇಗ ಹುಡುಕ್ಬಿಟ್ರಾ? ಹ್ಞೂ ಅಕ್ಕ, ಇವಳು ನನ್ನ ಅಣ್ಣನ ಮಗಳು ಪ್ರಭಾ. ನಂದನ್, ನಿಮ್ಮಮ್ಮ ಚಿಕ್ಕಮ್ಮ ಹುಡುಕಿರೋ ಹುಡುಗಿಗಿಂತ ನಮ್ ಚಿಕ್ಕಪ್ಪನ ಮಗಳು ಲಾಸ್ಯ ಅಂತ ಸಖತ್ ಕ್ಯೂಟ್ ಆಗಿದ್ದಾಳೆ. ನಿನ್ಗಂತೂ ಪರ್ಫೆಕ್ಟ್ ಮ್ಯಾಚ್ ನೋಡು. ದನ ಚಿಕ್ಕಪ್ಪ ಜನಾರ್ದನ. ಅದೇ ಅಲ್ವೋ, ಈಗ ನಮ್ ನಂದನ್ನು 3 ಹುಡುಗಿರ್ನು ಮದ್ವೆ ಆಗ್ಬೇಕಾ? ನನ್ಗೂ ಹಾಗೆ ಅನ್ಸುತ್ತೆ. ನಂದನ್, ಇವ್ರಿಗೆ ಹುಡುಗಿನ ಹುಡ್ಕೋದಕ್ಕೆ ಹೇಳಿದ್ದೆ ನಾನು. ಇವ್ರು ಹುಡುಕಿರೋ ಹುಡುಗಿನ ನಮ್ಮ ಮನೆ ಸೊಸೆ ಅಂತ ನಾನು ಹೇಳಲಿಲ್ಲ. ಇಷ್ಟಕ್ಕೂ ಹುಡುಕಿರೋ ಹುಡುಗಿನ ತೋರ್ಸ್ಬೇಕಾಗಿರೋದು ನನಗೆ, ನಂದನ್ಗಲ್ಲ. ನನ್ನ ಮೊಮ್ಮಗ ನಾನು ಒಪ್ಪಿಗೆ ಮಾಡಿದ ಹುಡುಗಿನ 2 ಮಾತಿಲ್ಲದೆ ಮದುವೆ ಆಗ್ತಾನೆ ಅನ್ನೋ ನಂಬಿಕೆ ನನಗಿದೆ. ಅಮ್ಮಾಜಿ, ನೀವು ಹೇಳಿರೋ ಎಲ್ಲ ಕ್ವಾಲಿಟೀಸ್ ಈ ಹುಡುಗಿಲಿದೆ. ನೀವು ಇವಳನ್ನ ಓಕೆ ಮಾಡ್ಬೋದಲ್ವಾ? ಕೂಡು ಕುಟುಂಬಕ್ಕೆ ಹೊಂದ್ಕೊಳ್ಳೋ ಸ್ವಭಾವ ಇವಳದಲ್ಲ. ಅಮ್ಮಾಜಿ, ಇವಳು ಕಣ್ಣುಗಳೇ ಹೇಳುತ್ತೆ ಆಸೆ ಜಾಸ್ತಿ ಅಂತ. ತನ್ನ ಮಾತೆ ನಡಿಬೇಕು ಅನ್ನೋ ಹಠದ ಹುಡುಗಿ. ನಮ್ಮ ಮನೆ ಸೊಸೆ ಆಗೋದಕ್ಕೆ ಇವ್ರು ಯಾರು ಯೋಗ್ಯರಲ್ಲ. ಮುಖ ನೋಡಿ ಮನ್ಸೆಂತದ್ದು ಅಂತ ನಾನು ತಿಳ್ಕೊ ಬಂದೆ. ನಂದನ್, ನಾನು ನಿನ್ನ ಹತ್ರ ಮಾತಾಡ್ಬೇಕು. ಮಹನೀಯರೇ, ನಿಮ್ಮನ್ನೆಲ್ಲ ಇಲ್ಲಿ ಕರೆದಿದ್ದು ಹೀಗ್ ಮುಖ ನೋಡ್ಕೊಂಡು ನಿಲ್ಲಕ್ಕಂತೂ ದ್ಯಾವ್ರಣೆಗೂ ಅಲ್ಲ. ನಮ್ಮಕ್ಕ ಯಾವ ಹಾಡು ಕುಣಿಬೇಕು ಅಂತ ಹೇಳಿ. ಕಣ್ಣು ಹೊಡೆಯಕ್ಕ ಮೊನ್ನೆ ಕಲ್ತೀವ್ನಿ, ನಿನ್ನ ನೋಡಿ ಸುಮ್ಕೆಂಗಿರ್ಲಿ 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 ಸುಮ್ಕೆಂಗಿರ್ಲಿ. ಅಯ್ಯ ತೆಗಿ, ಇವೆಲ್ಲ ಅದೆಂತ ಹಾಡು ಉರ್ವಶಿ? ನಾನ್ ಕೊನೆಯದಾಗ ಗುನ್ಗಿದ್ದು ಸಿನಿಮಾ ಹಾಡು ಅಂತಂದ್ರೆ ಒಲವೇ ಜೀವನ ಸಾಕ್ಷಾತ್ಕಾರ, ಒಲವೇ ಮರೆಯದ ಮಮಕಾರ, ಒಲವೇ ಮರೆಯದ ಮಮಕಾರ, ಒಲವೇ ಜೀವನ ಸಾಕ್ಷಾತ್ಕಾರ. ಈ ದೂರ್ವಾಸ್ ಮುನಿನ ಮದ್ವೆ ಮಾಡ್ಕೊಂಡ್ಮೇಕೆ ಸಿನಿಮಾ ಆಡಿದ್ದ ದೂರನೇ ಉಳಿದ್ಬಿಟ್ಟಿದ್ದೀರಾ ನೀವು. ಅಕ್ಕ, ನೀನು ಅಪ್ಪನ್ ಕಣ್ ತಪ್ಸಿ ಇಲ್ಲೆಲ್ಲ ಜಾಸ್ತಿ ಪ್ರಾಕ್ಟೀಸ್ ಮಾಡಕ್ ಆಗಕ್ಕಿಲ್ಲ. ಗೊತ್ತಿರೋ ಹಾಡಾದ್ರೆ ಹೆಂಗೋ ಮ್ಯಾನೇಜ್ ಆಯ್ತತೆ. ಲೇಟೆಸ್ಟ್ ಯಾವ್ದಾದ್ರು ನೋಡಕ್ಕ. ತಾರಕ್ಕ, ಹಾ, ಈ ಹಾಡಿಗೆ ನೀನ್ ಡ್ಯಾನ್ಸ್ ಮಾಡಿದ್ರೆ ಸಖತ್ತಾಗಿರ್ತೈತೆ. ಇದಕ್ ನೀನ್ ಚೂಡಿದಾರು ಅನಾರ್ಕಲಿ ಎಲ್ಲಾ ಹಾಕೋಬಹುದು. ಅತ್ತೆ ಒಂದು ಮತ್ತೆ ಅವಂದು ಇಬ್ರದು ಒಂದೇ ತರ ಸೀರೆ ಇತ್ತಲ್ಲ, ಅದ್ರಲ್ಲಿ ಇಬ್ರು ಹೊಲ್ಸ್ಕೊಂಡಿದ್ವಲ್ಲ ಅನಾರ್ಕಲಿ, ಅದ್ನ ಹಾಕೊಳ್ಳ. ಈಗಲೇ ಪ್ರಾಕ್ಟೀಸ್ ಶುರು ಮಾಡು ಅಕ್ಕ.
ಆದ್ರೆ ಹಾಡೆಲ್ಲಿಂದ ತರೋದು? ನಮ್ಮನೇಲುವೆ ಸ್ಮಾರ್ಟ್ ಫೋನ್ ಇರ್ಬೇಕಿತ್ತು ಅಲ್ವಾ? ಅವಪ್ಪದ್ದು ನೀನು ಡ್ಯಾನ್ಸ್ ನ ಪ್ರಾಕ್ಟೀಸ್ ಮಾಡ್ದಂಗೆಯ. ಹಾಡೇ ಇಲ್ಲ ಅಂದ್ಮೇಲೆ ಕುಣಿಯಕ್ಕಾಯ್ತದ? ಐಡಿಯಾ. ನಂಗೆ ಯಾಕೆ ಈ ಹುಡುಗಿ ಪದೇ ಪದೇ ನೆನಪಾಗ್ತಿದ್ದಾಳೆ? ಅಲ್ಲ, ಅಜ್ಜಿ ನೋಡಿದ್ರೆ ಅವ್ರು ತೋರಿಸಿದ ಹುಡುಗಿನೇ ಮದುವೆ ಆಗ್ಬೇಕು ಅಂತಿದ್ದಾರೆ. ಅಮ್ಮ ಚಿಕ್ಕಮ್ಮ ಅತ್ತಿಗೆ ಅವ್ರವ್ರ ಕಡೆ ಹುಡುಗಿನ ಹುಡುಕ್ತಿದ್ದಾರೆ. ಆದರೆ ನಂಗೆ ಮಾತ್ರ ನಂದ, ಏನ್ ಯೋಚನೆ ಮಾಡ್ತಿದ್ಯಾ? ಮದುವೆ ಬಗ್ಗೆನಾ? ಹ್ಞೂ ಅಜ್ಜಿ. ನಾನ್ ತೋರಿಸಿದ ಹುಡುಗಿನೇ ಮದುವೆ ಆಗ್ತೀನಿ ಅಂತ ನೀನು ಯಾವತ್ತೂ ಹೇಳ್ತಾ ಇದ್ದೆ. ಈಗ ಆ ಮಾತಲ್ಲಿ ಬದಲಾವಣೆ ಇಲ್ಲ ಅಲ್ವಾ? ಅದು ಅಜ್ಜಿ, ಇಲ್ಲ ಅಜ್ಜಿ. ನೀನು ನನಗಿಂತ ಹೆಚ್ಚು ನಿಮ್ ತಾತನ ಹಚ್ಕೊಂಡಿದ್ದೆ. ನಿಮ್ ತಾತನು ನಿನ್ ಮದುವೆ ನೋಡ್ಬೇಕು ಅಂತ ದೊಡ್ಡ ಕನ್ಸು ಕಟ್ಕೊಂಡಿದ್ರು. ಏನ್ ಮಾಡೋದು, ಅವ್ರು ನಮ್ಮಿಂದ ದೂರ ಆಗಿ ಇನ್ನೇನು ವರ್ಷ ತುಂಬಕ್ ಬಂತು. ಅಷ್ಟರಲ್ಲಿ ಒಂದು ಹುಡುಕಿ ಸಿಕ್ಕದ್ಮೇಲೆ ನಿನ್ ಮದುವೆ ಆಗ್ಲೇಬೇಕು. ನಿನ್ ಮನ್ಸಲ್ಲಿ ಏನು ಇಲ್ಲ ತಾನೆ? ಅದು ಇಲ್ಲ ಅಜ್ಜಿ. ಚಿಕ್ಕ ಯಜಮಾನ್ರೆ. ಹೇ ಸೀತಮ್ಮ, ಹೇಗಿದ್ದೀರಿ? ನಾನ್ ಚೆನ್ನಾಗಿದ್ದೀನಿ ಯಜಮಾನ್ರೆ. ಇವೆಲ್ಲ ನಿಮ್ ಕಾರಲ್ಲಿತ್ತು, ಜೊತೆಗೆ ಫೋಟೋನೂ ಇತ್ತು. ನಂದನ್, ಯಾರಿದು? ಗೊತ್ತಿಲ್ಲ ಅಜ್ಜಿ, ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಇವ್ರ ಫೋಟೋ ನಿನ್ ಕಾರ್ಗೆ ಹೇಗ್ ಬಂತು? ಅದು ಅಜ್ಜಿ, ಇವತ್ತು ಮಂಡ್ಯ ಹತ್ರ ಬರುವಾಗ ರಸ್ತೆ ಮಧ್ಯೆ ಒಂದು ಹುಡುಗಿ ಒಂದಷ್ಟು ಫೋಟೋಗಳು ಬೀಳ್ಸ್ಕೊಂಡು ಹೋಗಿದ್ಲು. ಫೋಟೋನ ಹುಡುಗಿ ಕೊಡಕ್ಕಾಗ್ಲಿಲ್ಲ, ಎಸ್ಯಕ್ಕೂ ಮನ್ಸಾಗ್ಲಿಲ್ಲ, ಅದಕ್ಕೆ ಇಟ್ಕೊಂಡೆ. ನವೀನ, 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 ಏನೋ ಇದು ಕಾಯ್ಕೊಂಡಿದ್ದವ್ರಂಗೆ ಕರ್ದ ತಕ್ಷಣ ಪ್ರತ್ಯಕ್ಷ ಆಗ್ಬಿಟ್ಟೆ. ನಾನು ಯಾವಾಗ್ಲೂ ನೀನ್ ಕರೆಯೋದನ್ನೇ ಕಾಯ್ಕೊಂಡಿರ್ತೀನಿ ಪೂರ್ವಿ. ನವೀನ, ನಿನ್ನಿಂದ ಒಂದು ಎಲ್ಪ್ ಆಗ್ಬೇಕು ಕಣ್ಲಾ. ಓ ಅಷ್ಟೇಯಾ? ಇರು ಒಂದು ನಿಮಿಷ. ಏಯ್, ನಿಲ್ಸು ನಿಲ್ಸು ನಿಲ್ಸು. ನೀನ್ ಕಿಟಕಿ ತಾವ ಮೊಬೈಲ್ ಇಟ್ಕೊಂಡು ಊರ್ಗೆಲ್ಲ ಕೇಳ್ಸೋ ಹಾಡ್ ಹಾಕಿದ್ರೆ ಆಟೆಯ ನಿಮ್ಮವ್ವನೇ ಸಾಕು ಬಂದ್ ಹಾಕೊಡ್ತಾಳೆ. ಆಮೇಲೆ ಅಪ್ಪ ಹಿಂಗ್ ಗೊತ್ತಾಗ್ಬಿಡ್ತೈತೆ. ಹಂಗಿದ್ರೆ ನನ್ನ ಮೊಬೈಲೇ ಕೊಡ್ಲಾ? ಆದ್ರೆ ಅವ್ವ ಯಾರಿಗಾದ್ರೆ ಫೋನ್ ಮಾಡೋದು ನನ್ನ ಫೋನ್ ಇಂದೇನಯ್ಯ. ಬೇಡ ಬೇಡ, ಬೇರೆ ಏನ್ ದಾರಿ ಐತೆ? ನನ್ ತಾವ ಬ್ಲೂಟೂತ್ ಸ್ಪೀಕರ್ ಐತೆ, ಅದಕ್ಕೆ ಕನೆಕ್ಟ್ ಮಾಡ್ತೀನಿ. ನೀನು ಸ್ಪೀಕರ್ ಇಟ್ಕೋ. ಕುಡು ಕುಡು ಕುಡು. ಬೇಗ ಕನೆಕ್ಟ್ ಮಾಡು.
ಹೇ ಶ ಕಾಗ್ಗಳೆಲ್ಲ ಬಂದ್ ಮನೆ ಮೇಲೆ ಕುತ್ಕೊಂಡು ಅವ ಪದ್ಮಿನಿ ಪದ್ಮಿನಿ ಎಲ್ಲೋದು ಒಬ್ರು ಕಾಣ್ತಿಲ್ವಲ್ಲ? ಪದ್ಮಿನಿ ಪದ್ಮಿನಿ ಇವಳಿಗೆ ಒಂದು ಮುಷ್ಟಿ ತಾಳ್ಮೆ ಹೆಚ್ಚಿಗೆ ಇದೆ ನಂದನ್. ವಿನಯವಂತೆ, ಜಾಣೆ. ಏನನ್ನ ಬೇಕಾದ್ರೂ ಗೆಲ್ಬೋದು ಅನ್ನೋ ಜಾಣ್ತನ ಇದ್ರೂ ಕೂಡ ಇವಳ ತಾಳ್ಮೆ ಇದೆಯಲ್ಲ, ಅಹಂಕಾರನ ಹತ್ರಕ್ಕೂ ಸುಳಿಯೋದಕ್ಕೆ ಬಿಡೋದಿಲ್ಲ. ಕಣ್ಗಳಲ್ಲಿ ಕಾಣ್ತಾ ಇರೋ ಈ ಬೆಳಕು ಇವಳು ಸಂಸ್ಕಾರನ ತೋರಿಸುತ್ತೆ. ಒಟ್ನಲ್ಲಿ ಗೂಡು ಕುಟುಂಬದ ಕೊಂಡಿ ಕಳಚದೇ ಇರೋ ಹಾಗೆ ಬೆಸ್ಗೆ ಹಾಕ್ತಾ ಕಾಪಾಡ್ಕೊಂಡು ಹೋಗೋ ಹೆಣ್ಣು ಇವಳು. ಇದೇನಜ್ಜಿ, ಬರೀ ಫೋಟೋ ನೋಡಿ ಆ ಹುಡುಗಿ ಕ್ಯಾರೆಕ್ಟರ್ನ ಹೇಳ್ತಿದ್ಯಾ? ಈ ಫೋಟೋ ಜೊತೆ ನೀನ್ ಆಡಿದ ಮಾತುಗಳು ಇವಳ ಸ್ವಭಾವ ಏನು ಅಂತ ತೋರಿಸ್ತಾ ಇದೆ. ಮಧ್ಯ ರಸ್ತೆಯಲ್ಲಿ ಭಯ ಬಿಟ್ಟು ಶ್ರದ್ಧೆಯಿಂದ ಫೋಟೋ ಎತ್ಕೊಂಡ್ಲು ಅಂದ್ರೆ ಸಹನೆ ಇರೋಳು ತಾನೆ. ತನ್ನಿಂದ ಬೇರೆಯವರಿಗೆ ತೊಂದರೆ ಆಗ್ತಾ ಇದೆ ಅಂತ ಒದ್ದಾಡೋದು ವಿನಯವಂತರ ಲಕ್ಷಣ ತಾನೆ. ಇನ್ನು ಯಾವುದೋ ಹುಡುಗ ತನ್ನನ್ನು ನೋಡ್ತಿದ್ದಾನೆ ಅಂತ ನರ್ವಸ್ ಆದ್ರೆ ಅವಳಲ್ಲಿ ಸಂಸ್ಕಾರ ತುಂಬಿ ತುಳುಕ್ತಿದೆ ಅಂತ ತಾನೇ ಅರ್ಥ. ಏನು ರಾಯರು ಮಾತಾಡ್ತಾನೆ ಇಲ್ಲ? ಏನೋ ನಂಗೇನು ಗೊತ್ತಿಲ್ಲ ಅಜ್ಜಿ. ನನಗೆಲ್ಲ ಗೊತ್ತಾಯ್ತು. ಅಜ್ಜಿ ಫೋಟೋ, ಅಜ್ಜಿ ಫೋಟೋ. ಅಯ್ಯೋ ಅಪ್ಪಯ್ಯ, ಅಯ್ಯೋ ಏನಕ್ಕ, ಮೊದ್ಲು ಇದನ್ನ ಆಫ್ ಮಾಡ್ತೀನಿ. ಹೆಂಗಪ್ಪ ಇದನ್ನ ಆಫ್ ಮಾಡೋದು? ಯಾಕೆ ಬಗಲ್ತಾ ಐತಾ ಇಲ್ಲ? ಸಿನಿಮಾ ಹಾಡು ಬೇರೆ ಕೇಳ್ತಾ ಐತೆ. ಎಲ್ಲ ಮುಗಿದು ಹೋಯ್ತು. ಎಲ್ರು ಒಳಗಡೆ ಇದ್ರೆ ತಾನೆ, ಬಾಗ್ಲಾಕ್ ತೆಗಿತಾ ಇಲ್ಲ. ಓಹೋ, ಎಲ್ರು ಇಲ್ಲೇ ಇದ್ದೀರಾ? ಎಲ್ರು ಸೇರ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಬಾಗ್ಲು ಬೇರೆ ಹಾಕಿತ್ತು, ಸಿನಿಮಾ ಹಾಡು ಬೇರೆ ಕೇಳ್ತಿತ್ತಲ್ಲ, ಏನ್ ನಡೆಸ್ತಾ ಇದ್ದೀರಾ ಅಂತ. ಯೋನಿಲ್ಲಣಯೋ, ಆ ಪಕ್ಕದ ಮನೆ ನವ್ವೇನು ಸಿನಿಮಾ ಹಾಕಿದ ಅನ್ಸುತ್ತೆ. ಹೌದಪ್ಪ, ನಮ್ಗುನುವೆ ಅದನ್ನ ಕೇಳಕ್ ಆಗ್ತಿರ್ಲಿಲ್ಲ. ಅದಕ್ಕೆ ಎಲ್ರು ಬಂದು ರೂಮ್ ಒಳಗ್ ಕುತ್ಕೊಂಡು ದೇವ್ರ ದಾನ ಮಾಡಕ್ಕೆ ಶುರು ಮಾಡಿದ್ವಿ ಅಣ್ಣ. ಆದ್ರೆ ಈ ಕ್ವಾಣಿಂದರೆ ಏನೋ ಸದ್ ಬತ್ತಿತ್ತಲ್ಲ,
ಅಪ್ಪಯ್ಯ ನವೀನನ್ ಕೋಣೆನು ಪಕ್ಕದಲ್ಲೇ ಐತಲ್ಲ. ಅತಿಯಾಗ್ಬಿಡ್ತಾವ ಹುಡುಗಂದು. ಸರೋಜಮ್ಮಂಗೆ ಹೇಳ್ತೀನಿರು. ವಸಿ ನಮ್ಮ ಹುಡುಗಂಗ್ ಬುದ್ಧಿ ಹೇಳು, ಜೋರ ಆಡಾಕ್ಬಿಡ ಕೊಣಗೆ ಅಂತ. ಅಯ್ಯೋ ಅಣ್ಣಯ್ಯ, ಬ್ಯಾಡಣ್ಣಯ್ಯ, ನಮ್ಗೆ ಯಾಕೆ ಕಂಡೋರ್ ಮನೆ ಮಕ್ಳು ಕತೆ? ಯೋನಾರ ಮಾಡ್ಕೊಳ್ಳಿ. ನಾವ್ ಒಂದ್ ಹೇಳೋದು, ಆ ಸರೋಜಮ್ಮ ಅದಕ್ 4 ಸೇರಿಸ್ಕೊಂಡು ನಮ್ಮನೆ ಮಕ್ಳು ಬಗ್ಗೆನೇ ಮಾತಾಡ್ಬಿಡ್ತಾಳೆ. ಅದು ದಿಟ ಅನ್ನು. ಗಾಜಿನ ಮನೇಲಿ ನಿಂತ್ಕೊಂಡು ಬೇರೆಯವ್ರ ಮನೆಗೆ ಕಲ್ಲು ಹೊಡಿಬಾರ್ದು. ಹೆಣ್ಮಕ್ಳು ತಂದೆ ನಾನು. ಹೊಟ್ಟೆ ಕಿಚ್ಚುಗೋಸ್ಕರ ನಾಳೆ ನಮ್ಮ ಹೆಣ್ಮಕ್ಳ ಕಡೆ ಕೈ ತೋರಿಸ್ಕೊಂಡು ಏನೇನೋ ಮಾತಾಡಬಾರ್ದು. ಬನ್ನಿ, ಊಟಕ್ಕೆ ಬಡಿಸ್ತೀನಿ. ಬರುವ, ಬರ್ರಿ ಬರ್ರಿ. ವೀರೇಂದ್ರ, ಮಂಡ್ಯದ ಹತ್ರ ಇರೋ ಒಂದು ಹಳ್ಳಿ ಹುಡುಗಿ ಇವಳು. ರಾತ್ರಿ ಅಷ್ಟರೊಳಗೆ ಇವಳು ಊರು ಯಾವುದು, ಇವಳ ಅಪ್ಪ ಅಮ್ಮ ಯಾರು, ಮನೆತನ ಎಂಥದ್ದು, ಎಲ್ಲವೂ ಡೀಟೇಲ್ಸ್ ನನಗೆ ಬೇಕು. ಅಮ್ಮಾಜಿ, ಇದು ಯಾಕೆ ಅಂತ ಹೇಳ್ತೀನಿ, ಮೊದಲು ಡೀಟೇಲ್ಸ್ ಕೊಡು. ಹಾ ಅಮ್ಮಾಜಿ, ನನ್ನ ಫ್ರೆಂಡ್ ರಾಜಶೇಖರ್ ಅದೇ ಊರಿನವರು. ಅವ್ರ ಹತ್ರ ನಾನು ವಿಚಾರಿಸ್ತೀನಿ ಅಮ್ಮಾಜಿ. ಸರಿ. ಓ ಅಣ್ಣಯ್ಯ, ಬಜ್ಜಿ ಆರೋಯ್ತೈತೆ, ಬಿರ್ಬಿರ್ ಬಾ. ಬಂದೆ ಬಂದೆ. ಏನ ಮಾಡ ಇಲ್ಲಿ ಗಂಟ? ನಿನ್ನೆ ನೋಡೋಣ ಅಂತ ಮನೆ ಹತ್ರ ಹೋಗಿದ್ದ ಭುಜಂಗಣ್ಣ. ನಾವು ಅವಾಗ ಮನೆಯವರೆಲ್ಲ ತೋಟಕ್ಕೆ ಬಂದು ಬಜ್ಜಿ ಗಿಜ್ಜಿ ತಿಂತ್ಕೊಂಡು ಅದು ಇದು ಮಾತಾಡ್ತಿರ್ತೀವಿ. ನಾವು ಟಿವಿಗೆ ನೋಡೋಣಲ್ವಲ್ಲ, ನಮ್ಗಿದೇ ಖುಷಿ. ಏನೋ ಬಂದಿದ್ದು? ನಾಳೆ ನಿಮ್ ಮಕ್ಳು ಓದ್ತಾ ಇರೋ ಕಾಲೇಜಲ್ಲಿ ಡ್ಯಾನ್ಸ್ ಆಡಿಷನ್ ಐತೆ. ಅಯ್ಯೋ ಅಕ್ಕ, ಅದಕ್ಕೆ ಸಂಬಂಧಪಟ್ಟಂಗೆ ಇಂಥ ಓಸಿ ಮಾತಾಡ್ಬೇಕಾಗಿತ್ತು. ಡ್ಯಾನ್ಸ್ ಕಾಂಪಿಟೇಷನ್ ನನಗೆ ಅದ್ರ ಬಗ್ಗೆ ಇಷ್ಟ ಇಲ್ಲ ಬಿಡು. ನಾವು ಅಂತದ್ರಿಂದ ಎಲ್ಲ ದೂರ. ನೀನ್ ಡ್ಯಾನ್ಸ್ ಇಂದ ದೂರ ಅಂತ ಹೇಳ್ತಾ ಇದೀಯಾ, ಆದ್ರೆ ಆ ಡ್ಯಾನ್ಸ್ ನಿನ್ನ ಹತ್ರ ಬಂದೈತೆ ಭುಜಂಗಣ್ಣ. ಅಯ್ಯೋ ಮುಗೀತು ಅಕ್ಕ, ಈಗ ಹೇಳೇ ಬಿಡ್ತಾರೆ. ಈಗ ನಾಳೆ ಕಾಂಪಿಟೇಷನ್ಗೆ ಜನರೇಟ್ರು, AC, ಲೈಟಿಂಗ್ ಹಾಕೋನು ದಿಢೀರ್ ಅಂತ ಬರೋಣ ಅಂತ ಹೇಳ್ಬಿಟ್ಟ. ಅದಕ್ಕೆ ನೀನು ದೊಡ್ಡ ಮನಸ್ಸು ಮಾಡಿ ಬರ್ಬೇಕು ಭುಜಂಗಣ್ಣ. ಅವ್ರಿಗಿಂತವೆಲ್ಲ ಇಷ್ಟ ಆಗಕ್ಕಿಲ್ಲ, ಅವ್ರು ಬರಕ್ಕಿಲ್ಲ. ನೀವ್ ಹೋಗ್ರಮಣ, ಹೋಗು. ನೀನ್ ಬಂದ್ರೆ ನಿಮ್ ಮಕ್ಳು ಓದ್ತಾರ ಕಾಲೇಜ್ ಮರ್ಯಾದೆ ಉಳಿತದೆ. ಆಯ್ತು ಬಿಡು, ಬರ್ತೀನಿ. ಅಷ್ಟು ಮಾಡು, ಒಳ್ಳೆ ಪೇಮೆಂಟ್ ಕೊಡಿಸ್ತೀನಿ. ಸರಿನಾ? ನಾ ಬರ್ಲಾ? ಮಾಲ್ತಿ, ಇವಳ ಹೆಸರು ಪದ್ಮಿನಿ ಅಂತ. ಮಂಡ್ಯ ಹತ್ರ ಇರೋ ಒಂದು ಹಳ್ಳಿ ಹುಡುಗಿ. ಈ ಫೋಟೋನ ನಿಮಗೆಲ್ಲ ಯಾಕೆ ತೋರಿಸ್ತಾ ಇದ್ದೀನಿ ಅಂತನ? ಇವಳ ಫೋಟೋ ನೋಡ್ತಿದ್ದ ಹಾಗೆ ನಮ್ಮ ಮನೆ ಸೊಸೆ ಮಾಡ್ಕೋಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ವಾಟ್? ಹಳ್ಳಿ ಹುಡುಗಿ ಈ ಮನೆ ಸೊಸೆನಾ? ಆಗ್ಬಾರ್ದು ಅಂತ ಏನಿಲ್ಲ, ಆದ್ರೂ ಸೊಸೆಯಾಗಿ ಬರೋಳು ಎಲ್ಲಿಯವಳು ಅನ್ನೋದು ಮುಖ್ಯ ಆಗಲ್ಲ, ಎಂಥವಳು ಅನ್ನೋದು ಮುಖ್ಯ ಆಗತ್ತೆ. ಅಲ್ಲ ಅಮ್ಮಾಜಿ, ನಮ್ಮ ಹತ್ರ ಎಲ್ಲ
ನಮ್ಮ ತವ್ರ ಮನೆ ಕಡೆ ಇರೋ ಹುಡುಗಿನ ಹುಡ್ಕಕ್ ಹೇಳಿ ಈಗ ನೋಡಿದ್ರೆ ಇದ್ಯಾವುದೋ ಹುಡುಗಿನ ಸೊಸೆ ಮಾಡ್ಕೊಳ್ಳೋ ನಿರ್ಧಾರ ಮಾಡಿದಿರಲ್ಲ. ಈ ಸಂಬಂಧ ಯಾರ ಕಡೆಯಿಂದ ಬಂತು ಅಂತ ಕೇಳ್ಬೋದಾ ಅಮ್ಮಾಜಿ? ನಂದನ್ ಕಡೆಯಿಂದ. ಹಂಗ್ ನೋಡ್ಕೊಂಡ್ ಕೂತಿದ್ರ ಬಜ್ಜಿನ ಮುಂದಿಟ್ಕೊಂಡು ತಿನ್ರಿ. ಇಲ್ಲೊಂದ್ ಕೊಡವ ಇಲ್ಲಿ. ಚೆನ್ನ ಬೇಯಿಸಿರಂಗಿದೆ. ಸಾಕವಾ ಕಣ್ಣ ನೀರು. ಅಪ್ಪ ಅದು ಅದು ಬಜ್ಜಿ ಖಾರ ಆತ. ಇರು ಎಳ್ನೀರು ಕಿತ್ಕೊಡ್ತೀನಿ. ಅಲ್ಲ ಅಣ್ಣಯ್ಯ, ನೀವ್ ಮಾಡ್ತಿರೋದು ಸರಿಯಾ? ನಾನೇನ್ ಮಾಡದ್ನವ? ನಾವ್ ಯಾರು ಸಿನಿಮಾ ನೋಡ್ಬಾರ್ದು, ಸಿನಿಮಾ ಹಾಡನ್ನ ಸುಮ್ಕೇನೋ ಗುನುಗ್ಬಾರ್ದು, ಡ್ಯಾನ್ಸು ಮಾಡ್ಬಾರ್ದು ಅಂತ ನಮ್ ಸುತ್ತ ಬೇಲೆ ಕಟ್ಕೊಂಡ್ ಬಂದೆ ತಾನೇ. ಈಗ ನೀನೇ ಡ್ಯಾನ್ಸ್ ಕಾಂಪಿಟೇಷನ್ ಆಗಿ ಜನರೇಟರ್ ಕೆಲ್ಸಕ್ಕೆ ಒಪ್ಕೊಂಡಿಯಾ? ತಪ್ಪೇನು? ಅಷ್ಟಕ್ಕೂ ನಾನೇನ್ ಡಾನ್ಸ್ ಕಾಂಪಿಟೇಷನ್ ನೋಡಕ್ ಹೋಗ್ತಾ ಇಲ್ಲ. ಮನೆ ಮಕ್ಕಳು ಓದೋ ಕಾಲೇಜು, ಅದ್ರ ಮರುವಾದಿ ಹೋಗ್ಬಾರ್ದು ಅಂತ ಒಪ್ಕೊಂಡಿನಿ. ಆದ್ರೂ ಇದು ಸರಿ ಇಲ್ಲ ಅಣ್ಣಯ್ಯ, ನಾಳೆ ಹೋಗ್ಬೇಡ ಆಟೆಯ. ಅದಂಗಾತದವ? ಎಷ್ಟಕ್ಕೂ ನಾನೇನ್ ಡ್ಯಾನ್ಸ್ ನಾಡೆ ಜನ ಹೋಗ್ತಿಲ್ಲ, ಜನರೇಟರ್ ಹಾಕಕ್ ಹೋಗ್ತಿದ್ದೀನಿ. ರಾಮಣ್ಣಂಗ್ ಮಾತು ಕೊಟ್ಟಿದ್ದೀನಿ, ನಾಳೆ ನಾನು ಹೋಗೇ ಹೋಯ್ತೀನಿ. ನಂದನ್ ಈ ಹುಡುಗಿನ ಇಲ್ಲ ಮಾಲ್ತಿ, ನಂದನ್ ಬರುವಾಗ ರಸ್ತೆ ಮಧ್ಯದಲ್ಲಿ ಸಿಕ್ಕ ಫೋಟೋ ಇದು. ಈ ಫೋಟೋ ನೋಡ್ತಿದ್ದ ಹಾಗೆ ನಮ್ಮ ಮನೆಗೆ ತಕ್ಕ ಹೆಣ್ಣು ಅಂತ ನನ್ಗನಿಸ್ತು. ರಾಮ್ ರಾಮ, ಏನಾದ್ರೂ ಹೇಳೋದಿದ್ರೆ ಜೋರಾಗಿ ಹೇಳು. ಅದು ಹಾಗಲ್ಲ ಅಮ್ಮಾಜಿ, ರಸ್ತೆ ಮಧ್ಯೆ ಸಿಕ್ಕಿರೋ ಫೋಟೋ ಇಟ್ಕೊಂಡು ಸಂಬಂಧ ಬೆಳೆಸೋದು ಎಷ್ಟರ ಮಟ್ಟಿಗೆ ಜಯಂತಿ, ಮೊದಲು ನಿಮ್ಮ ಮಾವನು ರಸ್ತೆ ಬದಿಲಿ ಸ್ವೀಟ್ ಮಾಡ್ತಿದ್ರು. ಆಮೇಲೊಂದಿನ ಆ ಸ್ವೀಟ್ ಅಂಗಡಿ ಸುತ್ತಮುತ್ತಲಿನ 10 ರಸ್ತೆಗೆ ದೊಡ್ಡ ಅಂಗಡಿಯಾಗಿ ಬೆಳೆಯೋ ತರ ನಾನ್ ಮಾಡಿದೆ. ಅವತ್ತು ನಾನು ರಸ್ತೆ ಬದಿ ಹಾಗೆ ಹೀಗೆ ಅಂತ ಮುಖ ಮುರಿದಿದ್ದಿದ್ರೆ ಅಮ್ಮಾಜಿ ಸ್ವೀಟ್ಸ್ ಇಷ್ಟರ ಮಟ್ಟಿಗೆ ಬೆಳೀತಿರ್ಲಿಲ್ಲ. ನರೇಂದ್ರ, ಅಮ್ಮಾಜಿ ಹತ್ರದಲ್ಲೇ ಒಂದು ಒಳ್ಳೆ ದಿನ ನೋಡು, ಹುಡುಗಿನ ನೋಡ್ಕೊಂಬರೋಣ. ಅಮ್ಮಾಜಿ, ನಾಳೆನೇ ಒಳ್ಳೆ ದಿನ. ಮಧ್ಯಾಹ್ನ 4 ಗಂಟೆ ಮೇಲೆ ರಾಹುಕಾಲ ಶುರುವಾಗುತ್ತೆ. ಅಷ್ಟ್ರಲ್ಲಿ ಹೋಗಿ ಹುಡುಗಿ ನೋಡ್ಕೊಂಡ್ ಬಂದ್ಬಿಟ್ರೆ ಒಳ್ಳೇದು. ಹಾಗಾದ್ರೆ ನಾಳೆ ಬೆಳಗ್ಗೆನೆ ಹೊರಡೋಣ. ಅಬ್ಬಾ, ತುಂಬಾ ದಿನ ಆದ್ಮೇಲೆ ನಾವೆಲ್ಲ ಲಾಂಗ್ ರೈಡ್ ಹೋಗಕ್ ಒಂದು ಅವಕಾಶ ಸಿಕ್ತು. ಥ್ಯಾಂಕ್ಸ್ ಅಮ್ಮಾಜಿ. ಹುಡುಗಿನ ನೋಡಕ್ ಹೋಗ್ತಿರೋದು ನಾನು, ವೀರೇಂದ್ರ, ಮಾಲ್ತಿ ಅಷ್ಟೇ. ವೀರೇಂದ್ರ, ಎಲ್ಲ ವ್ಯವಸ್ಥೆ ಆಗಿದೆ ಅಲ್ವಾ? ಅವ್ರ ಮನೆಯವ್ರಿಗೆ ವಿಷಯ ತಿಳಿಸಿದೆ ತಾನೆ? ತಿಳ್ಸೋಕ್ ಹೇಳಿದ್ದೀನಿ ಅಮ್ಮಾಜಿ. ಹಾಗೆ ನಾವು ಹೊರಡೋದಕ್ಕೆ ಎಲ್ಲ ವ್ಯವಸ್ಥೆನೂ ಆಗಿದೆ. ನಂಗೆ ರಸ್ತೆಲ್ ಸಿಕ್ಕ ಹುಡುಗಿ ಬಗ್ಗೆ ನಿಮ್ಗೆ ಗೊತ್ತಾಯ್ತು? ಫಸ್ಟ್ ಆಫ್ ಆಲ್, ಈ ಮನೇಲಿರೋ ಎಲ್ರಿಗೂ ತಲೆ ಕೆಡಿಸ್ತಿರೋ ನ್ಯೂಸು ಅದೇನೆ. ಅಲ್ಲ ಕಣು, ರಸ್ತೆ ಮಧ್ಯೆ ಸಿಕ್ಕ ಹುಡುಗಿ ನೋಡ್ತಿದ್ದ ಹಾಗೆ ಲವ್ ಆಗೋಯ್ತಾ ನಿನ್ಗೆ? ನಾನ್ ತೋರ್ಸಿರೋ ಹುಡುಗಿನ ಒಪ್ಕೊಳ್ಳೋದಿಕ್ಕೆ ಏನಾಗಿತ್ತು ನಿನ್ಗೆ? ಫಸ್ಟ್ ಆಫ್ ಆಲ್, ಅವಳು ನಮ್ಮ ಸ್ಟೇಟಸ್ಗೆ ಮ್ಯಾಚ್ ಆಗಲ್ಲ ಗೊತ್ತಾ? ಏನು ನೋಡಕ್ ಸುಮಾರಾಗಿದ್ದಾಳಷ್ಟೇ. ಅಂತವಳ ನೀನ್ ಮದ್ವೆ ಆಗ್ಬೇಕು ಅಂತ ಫಿಕ್ಸ್ ಆಗಿದ್ಯಾ? ಮದ್ವೆಗಿದ್ವೆ ಅಂತಿದ್ದೀರಾ? ಏನ್ ನಡೀತಿದೆ? ಮದ್ವೆ ಅಂತ ಹೇಳ್ತಿರೋದು ನಾವಲ್ಲಪ್ಪ, ಅಮ್ಮಾಜಿ. ಏನ್ ಆಗ್ತಾ ಇದ್ಯಾ?
ತುಂಬಾ ಕನಸು ಕಾಣ್ಬೇಡ. ನಿನ್ಗೆ ಅವಳು ಇಷ್ಟ ಆಗಿರ್ಬೋದು ನಂದನ್, ಅಮ್ಮಾಜಿ ಕೂಡ ಅವಳನ್ನ ಒಪ್ಕೋಬಹುದು. ಆದ್ರೆ ನೀನ್ ಅವಳ ಮದ್ವೆ ಆದ್ರೆ ಲೈಫ್ ಲಾಂಗ್ ರಿಗ್ರೆಟ್ ಮಾಡ್ತೀಯ. ಮೈಂಡ್ ಇಟ್. ಭುಜಂಗ, ಭುಜಂಗ ಎಲ್ಲೋ ಇದ್ಯಾ? ಓ ಸುಧಾಕರ, ಬಾ ಬಾ ಕೂತ್ಕ ಬಾ. ಒಂದು ಮುಖ್ಯವಾದ ವಿಷಯ ಇದೆ. ಮೊದಲು ನೀನು ಬಾಯಿ ಸಿಹಿ ಮಾಡ್ಪ. ಸ್ವೀಟ್ ಹಾಕು. ತಿನ್ನು ಹೇಳ್ತೀನಿ. ತಗೋ ಹಂಗೆ ಆತಿಗೆ ಗೊತ್ತಿನ್ಸು. ಹೊತ್ತಿಗೆಗ ನಾನಾ ತಿನ್ನಿಸ್ಲಾ? ನಿಮ್ದು ಹುಡುಗಾಟಿಕೆ. ಈಗ ಹೇಳಪ್ಪ. ಎಲ್ರೂ ಖುಷಿ ಪಡುವಂತ ಸುದ್ದಿ ಇದು. ನಮ್ಮ ಪದ್ಮಿನಿಗೆ ಒಳ್ಳೆ ಸಂಬಂಧ ಬಂದೈತೆ. ಪದ್ಮಿನಿಗ? ಸರಿಯಾಗಿ ಹೇಳ, ಯಾರ ಸಂಬಂಧ? ಸಂಬಂಧ ನಿನ್ ಕೈನಾಗೆ ಐತಲ್ಲೋ. ಕೈನಾಗ ಏನೈತೆ? ಸ್ವೀಟ್ ಪೆಟ್ಗೆ ಐತೆ, ಅಮ್ಮಾಜಿ ಸ್ವೀಟ್ಸು. ಸರಿಯಾಗಿ ಹೇಳ, ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಪದ್ಮಿನಿನ ಕೇಳ್ಕೊಂಬಂದಿರೋ ಸಂಬಂಧ ಅಮ್ಮಾಜಿ ಸ್ವೀಟ್ ಮಾಲೀಕರದು. ಅವರು ಬೋ ಶ್ರೀಮಂತರು, ಆಟೆ ಒಳ್ಳೆ ಜನ. ಅಂತ ದೊಡ್ಡ ಮನೆಯವರು ನಮ್ಮ ಪದ್ಮಿನಿ ಬಗ್ಗೆ ವಿಚಾರಿಸವ್ರೆ. ಅವ್ರಿಗೆ ಒಪ್ಪಿಗೆ ಆದ್ರೆ ಸೊಸೆ ಮಾಡ್ಕತಾರಂತೆ. ನೀನ್ ಹೇಳ್ತಿರೋ ಮಾತು ದಿಟನಿಲ್ಲ. ಅವರು ನಮ್ಮ ಮಗಳನ್ನ ಸಂಬಂಧ ಕೇಳ್ಕೊಂಬಂದವ್ರ. ಈ ಸ್ವೀಟ್ ಅಂದ್ರೆ ನಮ್ಮ ಮನೆಯವ್ರಿಗೆಲ್ಲ ಬಹು ಪ್ರೀತಿ. ಇದ್ರ ಮಾಲೀಕರು ನಮ್ ಸಂಬಂಧಕ್ಕೆ ನಂಬಕ್ಕೆ ಆಗ್ತಿಲ್ಲ ಕಣ್ಣ. ದಿಟ ಕಣ್ಲ, ನಾಳೆನೆ ಅವ್ರು ಹೆಣ್ಣು ನೋಡಕ್ ಇಲ್ಲಿಗೆ ಬರ್ತಾವ್ರೆ. ಏನಪ್ಪ ಇದು, ಗಂಡಿನ ಕಡೆಯವರು ನಾಳೆನೆ ಬರ್ತಾವ್ರ? ಅಕ್ಕನ್ಗೆ ನಾಳೆ ಆಡಿಷನ್ ಐತಲ್ಲ. ನಿನ್ ಕನ್ಸು ನಾಳೆ ನನ್ಸಾಗುತ್ತೆ ಅನ್ಕೊಂಡ್ರೆ ಅದಕ್ಕೂ ಕಡಿವಾಣ ಬೀಳ್ತೈತಲ್ಲವಾ? ಅಯ್ಯೋ, ನಾಳೆನೇನಾ? ಎಂತ ಕೆಲಸ ಆಗ್ಬಿಡ್ತು ಅಲ್ಲ. ನಾನು ಜನರೇಟರ್ ಹಾಕಕ್ಕೆ ಒಪ್ಕೊಂಡ್ಬಿಟ್ಟಿದ್ದೀನಿ. ಸುಧಾಕರ, ಏನ ಮಾಡಿ ಅವ್ರನ್ನ ನಾಡ್ದು ಬರಂಗ್ ಮಾಡಪ್ಪ. ಹೌದೌದು, ಅಣೆಯ ರಾಮಣ್ಣಂಗೆ ಮಾತು ಕೊಟ್ಟವನೆ. ನಾಳೆ ಕಾಲೇಜ್ಗೆ ಹೋಗ್ಲಿಲ್ಲ ಅಂತಂದ್ರೆ ಎಡವಟ್ಟಾಗೋಯ್ತದೆ. ಅಯ್ಯೋ, ಅಪ್ಪಯ್ಯ ಕಾಲೇಜಿಗೆ ಬಂದ್ರು ಎಡವಟ್ಟಾಗ್ತೈತೆ. ಅಪ್ಪಯ್ಯ ಕಾಲೇಜಿಗೆ ಬಂದ್ರು ಅಕ್ಕ ಕಾಣಿಸ್ಕೊಳ್ದಂಗೆ ಮ್ಯಾನೇಜ್ ಮಾಡ್ಬೋದು. ಆದ್ರೆ ನಾಳೆ ಗಂಡಿನ ಕಡೆಯವ್ರು ಬಂದ್ಬಿಟ್ರೆ ಅಕ್ಕ ಕಾಲೇಜ್ಗೆ ಹೋಗಕ್ಕೆ ಆಗಕ್ಕಿಲ್ಲ. ಏನ್ವಾ ಭುಜಂಗ ನೀನು, ಅಂತ ದೊಡ್ಡ ಸಂಬಂಧ ನಿಮ್ಮನ್ನ ಹುಡಿಕೊಂಡ್ ಬಂದೈತೆ. ಅವ್ರ ಬತ್ತೀನಿ ಅಂತವ್ರೆ. ಅಂತದ್ರಾಗೆ ನೀನು ನಾಳೆ ಬೇಡ ನಾಡಿದ್ ಬನ್ನಿ ಅನ್ನೋದು ಸರೋಯ್ತದ? ನಾಳೆ ದಿನನು ಅಷ್ಟೊಂದು ಸಂದಾಕಿಲ್ಲ. ಹೌದೌದು, ನಾಳೆ ಎಂತ ದಿನವೋ ಏನೋ. ಹೆಣ್ಣೋಡಕ್ಕೆ ಸಂದಾಗಿರೋ ದಿನ ನೋಡ್ಕೊಂಬಂದ್ರಯ್ಯ. ಸರಿ, ಅವರು ಎಲ್ಲ ನೋಡ್ಕೊಂಡೆ ನಾಳೆ ಒಳ್ಳೆ ದಿನ ಅಂತ ಫಿಕ್ಸ್ ಮಾಡಿರೋದು ಕಣ್ರವ. ಸರಿಯಪ್ಪ, ಬರ್ಲಿ ಬಿಡು. ಅಪ್ಪಯ್ಯ, ನಾಳೆ ಅವ್ರು ಬಂದ್ರೆ ಕಾಲೇಜ್ಗೆ ಜನರೇಟ್ರು? ಪುಟ, ನಿನ್ ಕೂಸಿಗಿಂತ ನಾನು ಕೆಲಸ ಮುಖ್ಯನೇನಲ್ಲ. ಕಾಲೇಜಿಗೆ ಬೇರೆ ಏನಾನ ವ್ಯವಸ್ಥೆ ಮಾಡ್ತೀನಿ ಬಿಡು. ಅಲ್ಲ ಕಣೋ, ಇಂಥ ಒಳ್ಳೆ ಸಂಬಂಧ ನಿನ್ನ ನುಡಿಕೊಂಡ್ ಬಂದಿರ್ಬೇಕಾದ್ರೆ ಬೇಡ ಅಂತಂದ್ರೆ ನಾನೆಂತ ಅಪ್ಪ ಹೇಳು? ಇದು ಮಾತು ಅಂದ್ರೆ. ಹಂಗಾರೆ ನಾಳೆಗೆಲ್ಲ ರೆಡಿ ಮಾಡ್ಕೊಂಬಿಡಿ, ನಾನು ಬರ್ತೀನಿ.